ಸೌಮ್ಯಶ್ರೀ ಅವರೇ ನಮಸ್ಕಾರ. ನಮಸ್ತೆ ಸರ್. ಅರ್ಪಿತಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಮಂಡ್ಯದ ವಿ.ಸಿ. ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಹೌದು ಸರ್. ಆ ಕೇಂದ್ರದ ಮುಖ್ಯಸ್ಥರು ತಾವು. ಈ ಕೇಂದ್ರದ ಬಗ್ಗೆ, ಇದರ ಪ್ರಾಮುಖ್ಯತೆ ಬಗ್ಗೆ, ಇದು ನೀಡುವಂತಹ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಏನು ಮಂಡ್ಯ ಜಿಲ್ಲೆ ಅಂತ ಬಂದರೆ ಕೃಷಿ ಪ್ರಧಾನ ಜಿಲ್ಲೆ. ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಏನು ಮಂಡ್ಯದಲ್ಲಿ ವಿ.ಸಿ. ಫಾರ್ಮ್ ಅಂತ ಕೇಳ್ಪಟ್ರೆ, ವಿ.ಸಿ. ಫಾರ್ಮ್ ಅಂತ ಅಂದರೆ ಅಲ್ಲಿ ಬಹಳ ಸಂಸ್ಥೆಗಳು ಬರ್ತವೆ. ಈಗ ಪ್ರಾರಂಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಹಾಗೆ ಮುಂದಕ್ಕೆ ಹೋಗ್ತಾ ಬಲಗಡೆಗೆ ಕಾಲೇಜ್ ಸಿಗುತ್ತೆ, ಮತ್ತೆ ಮುಂದಕ್ಕೆ ಹೋಗ್ತಾ ಒಂದು ZRS ಅಂತ ಏನು ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಿಗುತ್ತೆ. ಹಾಗೆ ಮುಂದೆ ಹೌದು ಸರ್. ಹಾಗೆ ಮುಂದೆ ಹೋದರೆ ಎಡಗಡೆಗೆ ಬೆಲ್ಲದ ಪಾರ್ಕ್ ಸಿಗುತ್ತೆ. ಕೊನೆಯದಾಗಿ ತಮಗೆ ರೈತರಿಗೆ ಸಿಗೋಂಥದ್ದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಅವೆಲ್ಲವೂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟರೆ ಕೃಷಿ ಇಲಾಖೆಗೆ ಒಳಪಡುವ ಒಂದು ಕೇಂದ್ರ ವಿ.ಸಿ. ಫಾರ್ಮ್ನಲ್ಲಿರೋದೇ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಅದು ಕೃಷಿ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಸರ್. ಅದಕ್ಕೆ ಅಲ್ಲಿ ನಾನು ಸಹಾಯಕ ಕೃಷಿ ನಿರ್ದೇಶಕಿಯಾಗಿ ಕಳೆದ 1 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸರ್, ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಮುಖ್ಯವಾಗಿ ನಮ್ಮದು ಏನು ಮೇಲ್ಕೋಟೆ ಮಾರ್ಗವಾಗಿ ನಾವಾಗಲೇ ತಿಳಿಸಿದಾಗೆ ಬರೋಂಥದ್ದು. ಇದು 1954ರಲ್ಲೇ ಪ್ರಾರಂಭವಾಗಿರ್ತಕ್ಕಂತಹ ಸರಿಸುಮಾರು 70 ವರ್ಷದ ಅಂತಹ ಇತಿಹಾಸ ಉಳ್ಳುವಂತಹ ಕೇಂದ್ರ ಆಗಿರುತ್ತೆ. ಇದನ್ನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನು ಬರುತ್ತೆ, ಇದನ್ನು ಮುಂಚೆ GTC ಅಂತ ಕರಿತಿದ್ರು. ಇವಾಗಲೂ ಕೂಡ ಅಕ್ಕಪಕ್ಕದ ರೈತರನ್ನ DITC ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. GTC ಅಂದರೆ ಹೌದು, ಅದು ಗ್ರಾಮೀಣ ಟ್ರೈನಿಂಗ್ ಸೆಂಟರ್ ಅಂತ ಇದು ಪ್ರಾರಂಭ ಆಯಿತು. ಅಂದಿಗೆ ಏನು ನಮ್ಮ ಗ್ರಾಮ ಸಹಾಯಕರು ಇರ್ತಾರೆ ಅವ್ರುಗಳಿಗೆ ತರಬೇತಿಯನ್ನು ನೀಡುವಂಥದ್ದು ಕೂಡ ಇಲ್ಲಿ ಆಗ್ತಾಯಿತ್ತು. ನಾವು ಕೇಳಿರೋ ಮಟ್ಟಕ್ಕೆ ಅಲ್ಲಿ ಅವತ್ತಿಗೆ ಸರಿಸುಮಾರು 40 ಜನ, ಇನ್ಕ್ಲೂಡಿಂಗ್ ಒಂದು ಪ್ರಿನ್ಸಿಪಲ್ ಏನು ಹೆಡ್ ಕ್ವಾರ್ಟರ್ ಇದ್ದರು, ಅವರು ಬಂದು IAS ಆಫೀಸರ್ ಇರ್ತಿದ್ರು. ಅವರ ಕೆಳಗಡೆ 40 ಜನ ವರ್ಕಿಂಗ್ ಸ್ಟಾಫ್ ಇರುವಂತಹ ಕೇಂದ್ರ ಆಗಿತ್ತು. ನಾವು ಅಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಸರ್, ಭಾಳಷ್ಟು ಏನು ಹಳೆ ಕಟ್ಟಡಗಳು ಅಲ್ಲಿ ಕಾಣ್ತಾ ಬರ್ತವೆ. ಅಂದರೆ ಅಂದಿನ ಕಾಲದಲ್ಲಿ ಆಗಿರತಕ್ಕಂತಹ ಕಟ್ಟಡಗಳು. ಇವತ್ತಿಗೆ ನಾವು ಅದನ್ನು ಏನು ಬದಲಾಗಿ DITC ಅಂತ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವಾಗಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಇಂದಿಗೂ ಕೂಡ ತರಬೇತಿಗಳು ನಡೀತಾ ಬರ್ತಾ ಇವೆ. ಮುಖ್ಯ ಉದ್ದೇಶ ಏನಂತ ಅಂದರೆ ನಮ್ಮ ಜಿಲ್ಲೆಯ 7 ತಾಲೂಕಿನ ಆಸಕ್ತ ರೈತರಿಗೆ ನಾವು ಅವರ ಆಸಕ್ತ ವಿಷಯ ನೀಡ್ ಬೇಸ್ಡ್ ಏನು ತರಬೇತಿಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ ಸರ್. ಸಿಬ್ಬಂದಿಗಳೇನಿದೆ ಮೇಡಮ್? ಈಗ ಸಿಬ್ಬಂದಿಗಳು ಅಲ್ಲಿ ಬಂದಾಗ ಸಿಬ್ಬಂದಿಗಳು ಒಬ್ಬರು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ತರಬೇತಿಗೆ ಅಂತಲೇ 2 ಕೃಷಿ ಅಧಿಕಾರಿಗಳು ಇರಬೇಕಾಗಿತ್ತು. ಇವಾಗ ಸ್ವಲ್ಪ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಒಬ್ಬ ಕೃಷಿ ಅಧಿಕಾರಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮೊಂದು ಅಟ್ಯಾಚ್ ಆದಂಗೆ ನಮ್ಮದು ಬೀಜೋತ್ಪಾದನಾ ಕೇಂದ್ರವೂ ಕೂಡ ಇರುತ್ತೆ. ನಾವಲ್ಲಿ ಸರ್ಕಾರಕ್ಕೆ ಏನು ಬಿತ್ತನೆ ಬೀಜಗಳನ್ನ ಕೂಡ ಬೆಳೆದು ಕೊಡಬೇಕಾಗಿರೋಂತಹ ಒಂದು ಕೆಲಸವೂ ಕೂಡ DITCಗೆ ಅಟ್ಯಾಚ್ ಆಗಿದೆ. ಅಲ್ಲಿ ಒಬ್ಬರು ಕೃಷಿ ಅಧಿಕಾರಿ ಇದ್ದಾರೆ ಸರ್. ಜೊತೆಗೆ NMR ಲೇಬರ್ಸ್ D ಗ್ರೂಪ್ ನೀಡೋದಕ್ಕೆ ಏನೇ ಸೌಲಭ್ಯ ಇದೆ ಮೇಡಮ್ ನಿಮ್ಮ ಕೇಂದ್ರದಲ್ಲಿ? ನಮ್ಮಲ್ಲಿ ತರಬೇತಿ ನೀಡಲಿಕ್ಕೆ ಸುಸಜ್ಜಿತವಾದ ಏನು ಸ್ಮಾರ್ಟ್ TV ಆಗ್ಬೋದು ಅಥವಾ ನಮ್ಮದು ಪ್ಯಾನಲ್ ಪ್ರೊಜೆಕ್ಟರ್ ಆಗ್ಬೋದು, 2 ತರಬೇತಿ ಕೊಠಡಿಗಳಿವೆ. ಒಂದು ತರಬೇತಿ ಕೊಠಡಿಯಲ್ಲಿ ನಾವು ಸರಿಸುಮಾರು 40ರಿಂದ 50 ಜನನ ಅಕಾಮಿಡೇಟ್ ಮಾಡಿ ನಾವು ಒಂದೇ ಬಾರಿಗೆ ನಾವು 2 ಕೊಠಡಿಯಲ್ಲೂ ಕೂಡ ತರಬೇತಿಯನ್ನು ಕೊಡುವಂಥದ್ದು. ಅದಕ್ಕೆ ಬೇಕಾದಂತಹ ಏನು ಇದರ ಫೆಸಿಲಿಟೀಸ್, ಕಂಪ್ಯೂಟರ್ ಸಿಸ್ಟಮ್ಸ್ ಆಗ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಆಗ್ಬೋದು, ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ಸ್. ಅದ್ರ ಜೊತೆಗೆ ರೈತರಿಗೆ ನಾವು ವಿವಿಧ ರೀತಿಯ ತರಬೇತಿಗಳನ್ನ ಕೊಡ್ತೇವೆ ಸರ್. ಈಗ ಬೆಳಗ್ಗೆ ಬಂದು ಸಂಜೆ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಂಥದ್ದು 1 ದಿನದ ತರಬೇತಿ ಆಗಿರುತ್ತೆ. ನಾವು 3 ದಿನದ ತರಬೇತಿಗಳನ್ನ ಕೂಡ ಇಟ್ಕೋತೀವಿ. ಅಲ್ಲಿ ರೈತರು ಬಂದು ಅಲ್ಲೇ ಉಳ್ಕೊಳ್ಳಿಕ್ಕೂ ಕೂಡ ಸರ್ಕಾರ ಅದನ್ನು ವ್ಯವಸ್ಥೆಯನ್ನು ಮಾಡಿದೆ. ಅವ್ರಿಗೆ ಸುಸಜ್ಜಿತವಾದ ಕೊಠಡಿಗಳು ಕೂಡ ಲಭ್ಯ ಇದೆ. ಅವರೇ ರೈತರು ಅಲ್ಲಿ ಬಂದು ಉಳಿದುಕೊಂಡು ತರಬೇತಿಯನ್ನು ಕೂಡ ಪಡೆದು ಹೋಗ್ಬೋದು. ಮಹಿಳೆಯರಿಗೆ ಪ್ರತ್ಯೇಕ, ಪುರುಷರಿಗೆ ಪ್ರತ್ಯೇಕ ಅಂತ ಆ ಥರ ಏನಿಲ್ಲ ಸರ್, ಆ ಥರ ಇಲ್ಲ. ಬಟ್ ನಮ್ಮಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಪ್ರತ್ಯೇಕವಾಗಿದೆ ಸರ್. ಮತ್ತು ಇನ್ನೊಂದು ಏನಂತ ಅಂದರೆ ನಮ್ಮಲ್ಲಿ ಸರಿಸುಮಾರು ಒಂದು ತರಬೇತಿ ಅಂದರೆ ಮ್ಯಾಕ್ಸಿಮಮ್ 50 ಜನಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸಾಂಸ್ಥಿಕ ತರಬೇತಿ ಅಂತ ಬಂದಾಗ, ಈ ಸಾಂಸ್ಥಿಕ ತರಬೇತಿ ಅಂತ ಬಂದಾಗ 50 ಜನ ಇದ್ದಾಗ ನಮ್ಮೇನು ಕೊಠಡಿಗಳಿವೆ ಅದರಲ್ಲಿ ನಾವು ಒಂದು ಸೈಡ್ ವುಮೆನ್ಗೆ, ಒಂದು ಸೈಡ್ ಮೆನ್ಗೆ ಅಂತೇಳಿ ನಾವು ಅಕಾಮಿಡೇಟ್ ಮಾಡ್ಕೋತೀವಿ. ಜೊತೆಗೆ ಇಲ್ಲಿ ಇನ್ನೊಂದು ಏನಾಗುತ್ತೆ, 5 ದಿನದ ತರಬೇತಿಗಳನ್ನೂ ಕೂಡ ನಾವು ಮಾಡ್ಬೋದು. ನಮ್ಮ ಆ್ಯಸ್ ಪರ್ ಮಾರ್ಗಸೂಚಿ ಅನ್ವಯ 1, 3 ಅಥವಾ 5 ದಿನಗಳು ಅಂತ ಅಂದಾಗ ನಾವು ಸ್ಪೆಷಲ್ ಟ್ರೈನಿಂಗ್, ವಿಶೇಷ ತರಬೇತಿಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ನಾವು ಅದನ್ನು ಪ್ರಸ್ತಾವನೆ ಸಲ್ಲಿಸಿ ನಾವು ತರಬೇತಿಗೆ ಅವಕಾಶವನ್ನು ಪಡ್ಕೊಂಡು ನಾವು ಅದನ್ನ ತರಬೇತಿಯನ್ನು ನೀಡಬೇಕಾಗತ್ತೆ. ಜೊತೆಗೆ ಅಧ್ಯಯನ ಪ್ರವಾಸಗಳು ಕೂಡ ಇದ್ರ ಜೊತೆಗೆ ಇರ್ತವೆ ಸರ್. ಅರ್ಪಿತಾ ಅವರು ಯಾವ ಊರಿನವರು? ಉಳ್ಳೆನಹಳ್ಳಿ ಸರ್. ನಿಮ್ಮ ಹುಟ್ಟೂರು ಯಾವುದಮ್ಮ? ನಮ್ಮ ಹುಟ್ಟೂರು ಚಂದ್ಗಾಲು ಸರ್. ನಿಮ್ಮ ತಂದೆ ತಾಯಿ ರೈತರ?
ಹೌದು ಸರ್. ಹೌದು. ಏನು ಬೆಳೀತಿದ್ರು, ಎಷ್ಟು ಜಮೀನಿತ್ತು? ಸರ್ ನಮ್ಮ ತಾಯಿ ಮನೇಲಿ 6.5 ಎಕರೆ ಜಮೀನಿದೆ. ನಮ್ಮ ತಂದೆಯವರು ವ್ಯವಸಾಯನೇ ಮಾಡ್ತಿದ್ದು. ಕಬ್ಬು, ಸ್ವಲ್ಪ ಭತ್ತ ಎರಡೂ ಬೆಳೀತಾ ಇದ್ರು ಸರ್. ನೀವೆಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಹೆಣ್ಮಕ್ಳು? ಇಬ್ರು ಹೆಣ್ಮಕ್ಳೇ. ನೀವು ದೊಡ್ಡವರಾ? ಹೌದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಅರ್ಪಿತಾ ಅವ್ರೆ? ಏನು ಓದಿದ್ರಿ? BCom ಸರ್. ಎಲ್ಲಿ ಓದಿದ್ರಿ? ಸರ್ 1 to 7th ಚಂದ್ಗಾಲಲ್ಲೇ ಓದಿದ್ವಿ, ಕಾನ್ವೆಂಟ್ ಇತ್ತಲ್ಲ ಅಲ್ಲೇ ಓದಿದ್ವಿ. ಅದಾದ್ಮೇಲೆ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಮಂಡ್ಯ, ನೆಕ್ಸ್ಟ್ ವುಮೆನ್ಸ್ ಕಾಲೇಜ್ ಸರ್. ಅಲ್ಲಿ BCom ಅದಾದ್ಮೇಲೆ ನೆಕ್ಸ್ಟ್ ಜಾಬ್ ಆ ಥರದ್ದೇನೂ ಮಾಡೋಕ್ಕಾಗಲಿಲ್ಲ. ಪಕ್ಕದಲ್ಲೇ ಕೃಷಿ ಕಾಲೇಜ್ ಇತ್ತಲ್ಲ, ಯಾಕೆ ಕೃಷಿ ಓದಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಸರ್ ಅಂದರೆ ಏನಂದರೆ ಅವಾಗ ಮನೇಲಿ ಹೇಳಿದ್ದು ವಿಚಾರನೇ ಸ್ವಲ್ಪ ಅಂದರೆ ಸ್ವಂತವಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋ ಥರ ಇರಲಿಲ್ಲ ಸರ್ ನಮಗೆ. ಓಕೆ. BCom ಓದೋದು ಮನೇಲಿ ಹೇಳಿದ್ದ? ಇಲ್ಲ ಸರ್, ಅಂದರೆ ಈ ಥರ ಕೃಷಿ ಅಂದರೆ ಆ ಕಡೆಗೆ ಕಾನ್ಸಂಟ್ರೇಷನ್ ಯಾರು ನಮಗೂ ಬಂದಿಲ್ಲ ಮೇ ಬಿ. ಅದಲ್ಲದೆ ಮನೇಲಿ ಕೂಡ ಅದನ್ನು ಯಾರೂ ಪ್ರಿಫರ್ ಮಾಡಲಿಲ್ಲ ಸರ್. ಆಯ್ತಮ್ಮ, BCom ಚೆನ್ನಾಗಿ ಓದಿದ್ರಿ? ಹೌದು ಸರ್. ಅಲ್ವಾ? ಹೌದು. ಆಮೇಲೆ ಮದುವೆ ಆಗಿದ್ದು ರೈತನನ್ನೇ? ಹೌದು ಸರ್. ಹೌದು, ನಮ್ಮ ಸಂಬಂಧನೇ. ಓ, ನೆಂಟ್ರೆ. ಸರಿ ಅಮ್ಮ. ಈಗ ಯಜಮಾನ್ರ ಕಡೆ ಎಷ್ಟು ಜಮೀನಿದೆ? ಅವರೇನು ಬೆಳೀತಾರೆ? ಅವರು ವ್ಯವಸಾಯನೇ ಸರ್, ಕಬ್ಬು ಭತ್ತನೇ ಬೆಳೆಯೋದು. ಇತ್ತೀಚೆಗೆ ಭತ್ತನೂ ಸ್ಟಾಪ್ ಮಾಡಿದ್ದೀವಿ, ಕಬ್ಬಷ್ಟೇ. ಅದಕ್ಕೆ ನಿಮಗೆ ಗೊತ್ತಿಲ್ವಾ ಯಾಕೆ ನಿಲ್ಸಿದ್ರು? ಇಲ್ಲ ಸರ್, ಗೊತ್ತಿದೆ. ಏನಕ್ಕೆ ಅಂದರೆ ಸ್ವಲ್ಪ ನೀರಿಗೆಲ್ಲ ತೊಂದರೆ ಆಗಿತ್ತು ಸರ್, ಸ್ವಲ್ಪ 1-2 ವರ್ಷ ಟೈಮಲ್ಲಿ. ಆಮೇಲೆ ಸ್ವಲ್ಪ ಆಳುಗಳದ್ದು ಸಮಸ್ಯೆ ಆಗಿ ಭತ್ತ ಸ್ಟಾಪ್ ಆಯಿತು ಸರ್. ಈಗ ಬರೀ ಕಬ್ಬೆ? ಹೌದು ಸರ್. ನೀವು ಹೇಳಲ್ವಾ ಬೇರೆ ಏನಾದರೂ ಬೆಳೀರಿ, ಕಬ್ಬು ಒಂದೇ ನೋಡಿ ಬೇಜಾರಾಗಿದೆ ಅಂತ? ಹೇಳ್ತಿದ್ದೀನಿ ಸರ್. ಆ್ಯಕ್ಚುಲಿ ನಾನು ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಟ್ರೈನಿಂಗ್ ಅಂತ ಹೋಗಿದ್ನಲ್ಲ GKVK, ಅಲ್ಲಿಗೆ ಕೋಲಾರ ಸೈಡು, ದೊಡ್ಡಬಳ್ಳಾಪುರ, ಅದಕ್ಕೆ ಹೋಗಿದ್ದು ಬಂದಾಗಿಂದ ನನಗೆ ಬದಲಾವಣೆ. ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ವಿ ಸರ್ ನಾವು ಇವ್ರನ್ನ. ಅದನ್ನ ನೋಡ್ಕೊಂಡು ಬಂದಾದ್ಮೇಲೆ ನನಗೆ ಬೇರೆ ಮೀನ್ಸ್ ಯಾವಾಗಲೂ ಕಬ್ಬು ಭತ್ತ ಮೀನ್ಸ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಸರ್ ರೈತರು. ಹೆಂಗೆ ಅಂದರೆ ನಾನು ಕಬ್ಬು ಬೆಳಿತಿದ್ದೀನಿ ಅಂದರೆ ಕಬ್ಬೇ ಬೆಳೆಯೋದು ನಾನು, ನೆಕ್ಸ್ಟ್ ವರ್ಷ ಅದಾದ್ರು ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಬೆಳೆಯೋರ್ಗು ಅದನ್ನೇ ಹೇಳೋದು, ಆ ಥರ ಇರುತ್ತೆ ಸರ್. ಇದನ್ನು ನಾನು ನೋಡ್ಕೊಂಡು ಬಂದಮೇಲಿಂದ ಏನನ್ನಿಸ್ತಾ ಇದೆ ಅಂದರೆ ತುಂಬ ಥರ ಅವಕಾಶಗಳಿರುತ್ತೆ, ಆದರೆ ನಾವೇ ಸರಿಗೆ ಅದನ್ನು ಅಳವಡಿಸ್ಕೊಂಡಿಲ್ಲ ಅನ್ನಿಸ್ತು ನನಗೆ. ಈಗ ಅಧ್ಯಯನ ಪ್ರವಾಸ ಅಂತ ಹೋಗಿದ್ರಲ್ಲಮ್ಮ? ಹೌದು. ಎಷ್ಟು ಜನ ಹೋಗಿದ್ರಿ ನೀವು? ಹೋಗಿದ್ವಿ ಸರ್, ಒಂದು 40 ಜನ ಹೋಗಿದ್ವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಸರ್? ಕೋಲಾರ್ಗೆ ಹೋಗಿದ್ವಿ, ಚಿಕ್ಕಬಳ್ಳಾಪುರ್ಗೆ ಹೋಗಿದ್ವಿ, ದೊಡ್ಡಬಳ್ಳಾಪುರ್ಗೂ ಹೋಗಿದ್ವಿ. ಏನೇನು ನೋಡಿದ್ರಿ ಅಲ್ಲಿ? ಸರ್ ತುಂಬಾ ಥರ ವ್ಯವಸಾಯ ಪದ್ಧತಿಗಳು, ಫ್ಲೋರಿಕಲ್ಚರ್, ತುಂಬಾ ವಿಧವಾದದ್ದು ವ್ಯವಸಾಯದ ರೀತಿ ನೀತಿಗಳು. ರೇಷ್ಮೆ, ಹೈನುಗಾರಿಕೆ ನೋಡಿದ್ವಿ ಸರ್. ಹೈನುಗಾರಿಕೆ ಹತ್ರನೂ ಹೋಗಿದ್ವಿ. ಅವ್ರ ಮನೆಗೆಲ್ಲ ಅಲ್ಲೇ ಭೇಟಿ ಕೊಟ್ಟು ಊಟ ಎಲ್ಲ ಮುಗಿಸಿ ಅವ್ರದ್ದೆಲ್ಲ. ಹೌದು ಸರ್. ಕೋಲಾರ ಅಂದ್ರೆ ಸಿಲ್ಕು ಮಿಲ್ಕು ಅಂತಾರೆ ಅಲ್ವೇನಮ್ಮ? ಈಗ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದ್ಮೇಲೆ ನಿಮ್ಗೆ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ? ಹೌದು ಸರ್, ತುಂಬಾ ಜಾಸ್ತಿನೇ ಆಗಿದೆ. ಯಜಮಾನ್ರಿಗೆ ಹೇಳ್ತಿದ್ದೀನಿ, ಬದಲಾವಣೆ ಮಾಡ್ಕೊಳ್ತಿದೀವಿ ನಮಗೆ ಸ್ವಂತವಾಗಿ. ಯಾಕಂದ್ರೆ ನಾವು ಬೇರೆಯವ್ರಿಗೆ ಹೇಳಿ ಅವ್ರನ್ನ ಪರಿವರ್ತಿಸೋಕೆ ಮುಂಚೆ ನಾವು ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಇರಬೇಕಲ್ವ ಸರ್. ಹಂಗಾಗಿ ನಾವು ಇವಾಗ ಸ್ವಲ್ಪ ಕಬ್ಬು 1-2 ಎಕರೆ ಸ್ಟಾಪ್ ಮಾಡಿ ಬಾಳೆ ಹಾಕೊಳ್ಳುವ ಅಂತ ರೆಡಿ ಎಲ್ಲ ಆಗಿದೆ. ಆ್ಯಕ್ಚುಲಿ ಇವತ್ತು ಬಾಳೆ ಪೈರೆಲ್ಲ ಬರಬೇಕಿತ್ತು. ಹೌದಾ? ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಯಜಮಾನ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋವಷ್ಟು ಇನ್ಫ್ಲೂಯೆನ್ಸು ನಿಮ್ಮ ಮೇಲೆ ಪ್ರವಾಸ ಮಾಡಿಬಿಟ್ಟಿದೆ. ಹೌದು ಸರ್, ತುಂಬ ಇನ್ಸ್ಪೈರ್ ಆಯಿತು. ನೀವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಬಗ್ಗೆ ಯಾವಾಗ ತಿಳ್ಕೊಂಡ್ರಿ? ಅಲ್ಲೊಂದು ತರಬೇತಿ ಸರ್ ನಮ್ಮ ನಿಯರೇ ಅದಿರೋದು, ಉಳ್ಳೇನಹಳ್ಳಿಗೆ VC ಫಾರ್ಮ್ ತುಂಬಾ ಡಿಸ್ಟೆನ್ಸ್ ಅಲ್ಲೇನಿಲ್ಲ, ಕರೆಕ್ಟ್, ತುಂಬಾ ಹತ್ರನೇ ಇದೆ. ಅಲ್ಲಿ ನಾನಾ ತರ ಈ ತರ ಚಟುವಟಿಕೆಗಳೆಲ್ಲ ನಡೀತಿರುತ್ತೆ ಸರ್. ಅಂದ್ರೆ ನಮಗ್ ಗೊತ್ತಾಗಿಲ್ಲ ಅಷ್ಟೇನೆ. ನನಗೆ ಇವಾಗ ಲಾಸ್ಟ್ 1 year ಇಂದಾನೆ ನನಗೆ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ನಮ್ಮ ಮನೆಯವರೆಲ್ಲ ಮಧ್ಯ ಹೋಗಿ ಅಟೆಂಡ್ ಮಾಡೋದೆಲ್ಲ ಮಾಡ್ತಿರೋ, ಬಟ್ ನಾನಷ್ಟು ಹೋಗಿಲ್ಲ. ಅಲ್ಲಮ್ಮ, ನಿಮ್ಮ ಮನೆಯವರು ತರಬೇತಿಗೆ ಹೋಗಿದ್ದಾರೆ, ಬಹುಶಃ ಪ್ರವಾಸಕ್ಕೂ ಹೋಗಿದ್ದಾರೆ? ಇಲ್ಲ ಸರ್, ಅವ್ರು ಹೋಗಿಲ್ಲ. ಹೋಗ್ಲಿಲ್ವೇ? ಈಗ ಅವ್ರು ತರಬೇತಿ ತಗೊಂಬಂದ್ಮೇಲೆ ಅವ್ರೇನು ಬದಲಾಗಿಲ್ವಾ? ಬದಲಾದ್ರು ಸರ್, ತರಕಾರಿಗಳು ಮಾಡಿದ್ರು. ಹೌದಾ? ಹೌದು. ಕೋಸು, ನೆಕ್ಸ್ಟ್ ಬಂದು ಇದು ಯಾವುದು ಟೊಮೊಟೊ ಮಾಡಿದ್ರು ಒಂದ್ಸಲ, ಕೋಸು 2 ಸಲ ಮಾಡಿದ್ರು. ಅದಾದ್ಮೇಲೆ ಮೆಣಸಿಕಾಯಿನ ಮಾಡಿದ್ರು. ಆಮೇಲೆ ಹೂನು ಮಾಡಿದ್ರು ಸರ್ ಒಂದ್ಸಲ. ಹೌದಾ? ಚೆಂಡು ಹೂನ ಮಾಡಿದ್ರು. ಅಂದ್ರೆ ನಿಮ್ಮ ಮನೆಯವರು ಹೋಗಿ ತರಬೇತಿ ತಗೊಂಡು ಬದಲಾದ ಮೇಲೆ ನಿಮಗೂ ಅನ್ನಿಸ್ತಾ ನಾನು ಹೋಗೋಣ ಅಂತ? ಸರ್ ನನ್ಗೆ ಅವಾಗ ಅಷ್ಟೊಂದು ಸ್ಪಷ್ಟವಾಗಿ ಏನೂ ಅನ್ಸಿರ್ಲಿಲ್ಲ ಸರ್. ಅವಾಗ ಮಾಮೂಲಿ ಇದೊಂದು ಏನೋ ವ್ಯವಸಾಯ, ಇದು ಮಾಮೂಲಿ ಅವ್ರದ್ದು ಏನೋ ಅನ್ಸಿದೆ ಅದನ್ನ ಮಾಡ್ತಿದ್ದಾರೆ ಅನ್ನೋದಷ್ಟೇ ನನ್ಗೆ ಗೊತ್ತಿದ್ದು. ಇವಾಗ ನನ್ನ ಕಣ್ಣಲ್ಲೇ ನಾನು ನೋಡಿ ಅಲ್ಲಿ ಅಷ್ಟೊಂದು ವಿಚಾರ ಎಲ್ಲ ತಿಳ್ಕೊಂಡು ಬಂದ್ಮೇಲೆ ತುಂಬಾ ತರ ಐತೆ ನಾವು ತಿಳ್ಕೊಬೇಕಾಗಿರೋದು ಅನ್ನೋದೆಲ್ಲ ಗೊತ್ತಾಯ್ತು ಸರ್. ಅಲ್ವಾ? ಪ್ರಪಂಚ ಬಹಳ ವಿಶಾಲ ಆಗಿದೆ. ಹೌದು ಸರ್, ತುಂಬಾ ವಿಶಾಲವಾಗಿದೆ. ಇವಾಗ ಹೇಳ್ತಿರ್ತಾರೆ ಸರ್, ಯಾವುದೇ ತರಬೇತಿ ಇದ್ರು ಹೇಳಿ ಮೇಡಮ್ ನನಗೆ ತಿಳಿಸಿ ಅಂತ ಅಂತಿರ್ತಾರೆ. ಆಕ್ಚುಲಿ ನಾವು ತರಬೇತಿಗಳನ್ನ ನನ್ನ ಸ್ಟೇಟಸ್ಗಳೆಲ್ಲ ಇವ್ರು ಚೆಕ್ ಮಾಡೋದು,
ಅಥವಾ ನಾವು ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ನೋಡೋಂಥದ್ದು. ಈಗ ಮೇಡಮ್, ತಾವು ಈ ಅಧ್ಯಯನ ಪ್ರವಾಸದ ಬಗ್ಗೆ ಒಂದಷ್ಟು ವಿವರವಾಗಿ ಮಾಹಿತಿಯನ್ನು ಕೊಡಿ. ಏನಿದು, ಯಾವ ರೀತಿ ಇದಕ್ಕೆ ಆಯ್ಕೆ ಮಾಡ್ಕೋತೀರಿ? ಸರ್, ತಮಗೆ ಗೊತ್ತಿರೋ ಹಾಗೆ ನಾವು ನೋಡಿ ತಿಳ್ಕೊತೀವಿ, ಮಾಡಿ ಮಾತ್ರ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ನಮಗೇನಂದರೆ ಈ ಜನಗಳನ್ನ ನಾವು ಬರೀ ಪಾಠಗಳ ಮೂಲಕ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸಿ ಪಾಠ ಮಾಡ್ತಾ ಇದ್ರೆ ಅದಕ್ಕಿಂತ ಇನ್ಫ್ಲುಯೆನ್ಸ್ ಆಗೋದು ಯಾರೋ ಮಾಡ್ತಿರೋದನ್ನ ಅವರು ನೋಡಿದಾಗ, ಹೌದು ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅದು ನಾನು ಯಾಕೆ ಬದಲಾಗಬಾರ್ದು ಅನ್ನೋ ಮನಸ್ಥಿತಿ ಬರೋಂಥದ್ದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಲಾಖೆಯಿಂದ ನಮ್ಮ ಏನು ತರಬೇತಿ ಕೇಂದ್ರಗಳಲ್ಲಿ ಅಧ್ಯಯನ ಪ್ರವಾಸಗಳನ್ನು ಕೂಡ ನಾವು ಏನು ಪ್ರಗತಿಪರ ರೈತರಿದ್ದಾರೆ ಅಂತ ಅವ್ರಿಗೆ ಈಗ ನಮ್ಮ ಜಿಲ್ಲಾ 2 ಥರ ಇರ್ತವೆ. ವಿತಿನ್ ಜಿಲ್ಲೆ ಒಳಗಡೆ ಪ್ರವಾಸ ಕರ್ಕೊಂಡು ಹೋಗೋದೊಂದು, ಇನ್ನು ಜಿಲ್ಲೆಯಿಂದ ಹೊರಗಡೆ ಪ್ರವಾಸವನ್ನು ಕರ್ಕೊಂಡು ಹೋಗೋಂಥದ್ದು. ಅದರಲ್ಲಿ ಇವರು ನಮ್ಮ ಏನೋ ಅಂತರ್ಜಿಲ್ಲಾ ಪ್ರವಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಬಂದಿದ್ರು. ಅಲ್ಲಿ 40 ಜನ ರೈತರನ್ನ ನಾವು ಕರ್ಕೊಂಡು ಹೋಗಿದ್ವಿ. ಸೊ ಮಂಡ್ಯ ಟು ಕೋಲಾರವರೆಗೂ ನಾವು ಹೋಗಿ ಅಲ್ಲಿ ಕೋಲಾರಲ್ಲಿ ಹೈನುಗಾರಿಕೆ ಹೇಗೆ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ದೊಡ್ಡಬಳ್ಳಾಪುರಲ್ಲಿ ಫ್ಲೋರಿಕಲ್ಚರ್ನ ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಎಕ್ಸ್ಪೋರ್ಟ್ ಲೆವೆಲ್ವರೆಗೂ ತೊಗೊಂಡೋಗಿದ್ದಾರೆ. ಈಗ ತಾವೇ ಹಾಗೆ ಹೇಳ್ದಂಗೆ ಮಂಡ್ಯ ಅಂದರೆ ನಮ್ಮ ಯೋಚನೆ ಬರೀ ಭತ್ತ ಮತ್ತು ಕಬ್ಬು, ಅದಕ್ಕೆ ನೀರು ಹಾಯಿಸೋದು, ಗೊಬ್ಬರ ಹಾಕೋದು, ಇಷ್ಟರೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇವರು ಒಂದು ರೀತಿಯಲ್ಲಿ ಬದಲಾವಣೆಗಳನ್ನ ನೋಡಿದಾಗ ಬದಲಾವಣೆ ಇವರು ಅಳವಡಿಸ್ಕೋತಾರೆ ಅನ್ನೋ ಒಂದು ಆಸೆಯಲ್ಲಿ ನಾವು ಅವ್ರನ್ನ ಕರ್ಕೊಂಡೋಗಿದ್ವಿ. ಮತ್ತು ಜೇನು ಕೃಷಿಯನ್ನು ನಾವಲ್ಲಿ ತೋರಿಸಿದ್ವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಎಲ್ಲ ನಮಗಿಂತ ತುಂಬ ಚೆನ್ನಾಗಿ ಮಾಡ್ತಾ ಇರೋ ರೈತರು ಅಲ್ಲಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಬಂದಾಗ, ಮತ್ತು ಇನ್ನೊಂದು ಸರ್, ನಮ್ಮ ತರಬೇತಿ ಕೇಂದ್ರದಲ್ಲಿ ಈಗ ಕಳೆದ 2024-25ನೇ ಸಾಲಿನಲ್ಲಿ ಸರಿಸುಮಾರು ನಾವೊಂದು 50 ತರಬೇತಿಗಳನ್ನ ನಾವು ಕೊಟ್ಟಿದ್ದೀವಿ. 50 ತರಬೇತಿಯಲ್ಲಿ ಆನ್ಲೈನ್ ಟ್ರೈನಿಂಗ್ಸ್ ಇರ್ತವೆ, ಆಫ್ಲೈನ್ ಟ್ರೈನಿಂಗು ಇರ್ತವೆ. ಎಲ್ಲ ಆನ್ಲೈನ್ ಟ್ರೈನಿಂಗ್ ಎಲ್ಲ ಸೇರಿ ನಾವು 2,000 ಜನಗಳನ್ನ ನಾವು ರೀಚ್ ಮಾಡಿದ್ದೀವಿ. 2,212 ಜನಗಳನ್ನ ನಾವು ತರಬೇತಿಯನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ ಅಧ್ಯಯನ ಪ್ರವಾಸ ಬಂದಾಗ ರಿಸ್ಟ್ರಿಕ್ಟೆಡ್ ಇರುತ್ತೆ. ಒಂದು 40 ಜನಕ್ಕೆ, ಇನ್ನೊಂದು ಬ್ಯಾಚು 3 ದಿನ ಟ್ರೈನಿಂಗ್ ಇದ್ದಾಗ 30 ಜನಕ್ಕೆ ನಾವು ಆ ಥರ ಕರ್ಕೊಂಡು ಹೋಗ್ತೀವಿ. ಇವನ್ ಅಲ್ಲಿ ನಾವು ಮೇಯ್ಸ್ ಹ್ಯಾಪ್ಲಾಯ್ಡ್ ಯೂನಿಟ್ ಇದೆ ಕುಣಗಲಲ್ಲಿ, ಅಲ್ಲಿಗೂ ಕರ್ಕೊಂಡು ಹೋಗಿದ್ವಿ. ಸೊ ಹ್ಯಾಪ್ಲಾಯ್ಡ್ ಯೂನಿಟ್ ಇದೆ ಸರ್, ಮೇಯ್ಸ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತ. ಯಾಕೆಂದರೆ ಒಂದು ಕಾಳಿನ ಕತೆ ರೈತನಿಗೆ ಗೊತ್ತಿರಬೇಕು, ಒಂದು ಬೀಜ ಹೇಗೆ ಬರುತ್ತೆ ಅನ್ನೋದು ಸ್ಟೋರಿ. ಯಾಕೆಂದರೆ ನಾವು ಒಂದು ಬೀಜವನ್ನು ಬರೀ ಒಂದು ಬೀಜವಾಗಿ ನೋಡ್ತೀವಿ ಅಷ್ಟೇ. ಏನು ರೈತನಿಗೆ ಭತ್ತ ಬರಲಿಲ್ಲ, ಯಾಕೆ ಬರಲಿಲ್ಲ, ಈ ಥರ ಒಂದು ಯೋಚನೆ ಇರ್ತವೆ. ಬಟ್ ಅದು ಡೆವಲಪ್ಮೆಂಟ್ ಹಿಂದಗಡೆ 7 ವರ್ಷ ಅಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ, ಅದೆಲ್ಲ ರೈತರಿಗೆ ಗೊತ್ತಿರಲಿಕ್ಕಿಲ್ಲ. ಕುಣಗಲಲ್ಲಿದೆ ಸರ್. ಅಲ್ಲಿ ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್, ಸೈಂಟಿಸ್ಟ್. ಈಗ ಒಂದು ಜೋಳದ ಒಂದು ವೆರೈಟಿ ರಿಲೀಸ್ ಆಗಬೇಕಂದ್ರೆ ಅವರು 7 ವರ್ಷ ರಿಸರ್ಚ್ ಮಾಡಿರ್ತಾರೆ. ಆ ರಿಸರ್ಚ್ ನಾವು ಯಾವ ಥರ ಮಾಡಿದ್ವಿ, ಯಾವ್ಯಾವ ಸ್ಟೇಜಲ್ಲಿ ಬಂತು. ಸೊ ಒಂದು ರೈತನಿಗೆ ಒಂದು ಯಾವುದೋ ಒಂದು ವೆರೈಟಿ ಅಥವಾ ಹೈಬ್ರಿಡ್ ಅವನ ಕೈಗೆ ಬಂದು ಕೂತಿದೆ ಅಂತ ಅಂದರೆ ದಟ್ ನೀಡ್ಸ್ ಅಂದರೆ ಒಂದು 7 ವರ್ಷದ ಪರಿಶ್ರಮ ಬೇಕು, ವಿಜ್ಞಾನಿಗಳ ಪರಿಶ್ರಮ. ಸೊ ನಾವು ಹೊರಗಡೆ ನೋಡಿದಾಗ ಒಂದು ಪ್ಯಾಕಲ್ಲಿ ಬಿತ್ತನೆ ಬೀಜ ಅಂತ ನೋಡ್ತೇವೆ ಹೊರತು ಅದ್ರ ಹಿಂದಿನ ಕತೆ ನಮಗೆ ಗೊತ್ತಿರಲ್ಲ. ಸೊ ಆ ಥರ ರೈತರಿಗೆ ಒಂದಷ್ಟು ಮಾಹಿತಿಗಳು ಸಿಗಲಿ ಅಂತೇಳಿ ನಾವಲ್ಲಿ ವೈಜ್ಞಾನಿಕವಾಗಿ, ಮತ್ತು ಅದು ವೈಜ್ಞಾನಿಕವಾಗಿ ಏನು ಇನ್ಸ್ಟಿಟ್ಯೂಟ್ಸ್ ಮಾಡ್ತಿದ್ದಾವೆ ಅಂತ ತಿಳ್ಕೊಂಡ್ರು. ಮತ್ತೊಂದು ಕಡೆ ರೈತರು ಅದನ್ನು ಅಳವಡಿಸ್ಕೊಂಡು, ಈಗ ಫ್ಲೋರಿಕಲ್ಚರಲ್ಲಿ ಶ್ರೀಕಾಂತ್ ಹೇಳಿ ದೊಡ್ಡಬಳ್ಳಾಪುರಲ್ಲಿ ಭಾಳ ದೊಡ್ಡ ರೈತರಿದ್ದಾರೆ, ಅವ್ರ ಯೂನಿಟ್ನೆಲ್ಲ ಫುಲ್ಲು ನೋಡಿದ್ರು ಸರ್. ಮತ್ತು ಅದನ್ನು ಇಲ್ಲಿ ಯಾಕೆ ಮಾಡಬಾರ್ದು ಅನ್ನೋರು ಕೆಲವರು, ಇವ್ರು ಹೇಳ್ದಾಗೆ ಕೆಲವರು ಹೂ ಬೆಳೆಗಳಿಗೂ ಕೂಡ ಬದಲಾಗಿರೋಂಥವ್ರು. ಅವ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ಬೋದು, ಇವರು ಚಿಕ್ಕದ್ರಿಂದ ಪ್ರಾರಂಭವನ್ನು ಮಾಡಿರೋಂಥ ನಿದರ್ಶನಗಳು ಕೂಡ ಇವೆ ಸರ್. ಇನ್ನೊಂದಷ್ಟು ಜನ ಬದಲಾಗಬೇಕು ಮಂಡ್ಯದಲ್ಲಿ ಅನ್ನೋದು ನಮ್ಮ ಆಸೆ ಸರ್. ಈಗ ಪ್ರವಾಸ ಅಂದರೆ ಅದನ್ನು ವರ್ಷದಲ್ಲಿ ಒಂದೇ ಬ್ಯಾಚ ಅಥವಾ? ಇಲ್ಲ ಸರ್, 2-3 ಬ್ಯಾಚ್. ನಾನು ಆಗಲೇ ಹೇಳಿದೆ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರೆ ನಮ್ಮ ಮುಖ್ಯ ಕಚೇರಿಯಿಂದ ನಮಗೆ ಅವಕಾಶ ಕೂಡ ಕೊಡ್ತಾರೆ. ನಾವು ಅಡಿಷನಲ್ಗೂ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗೋ ಅವಕಾಶ ಇದೆ? ಕರ್ನಾಟಕ ವಿತಿನ್ ಕರ್ನಾಟಕ ನಾವು ಕರ್ನಾಟಕದ ಯಾವ ಮೂಲೆಗೆ ಬೇಕಾದ್ರೂ ನೀವು ಕರ್ಕೊಂಡು ಹೋಗ್ಬೋದು, ಹೌದಾ? ಅಂದ್ರೆ ಅವರು ಬಂದು ನಿಮ್ಮನ್ನು ಕೇಳ್ಕೋಬೇಕು. ಹೌದು ಸರ್. ನಾವೀಗ ಮುಂಚೆನೆ ನಾವು ಆ ಥರ ಅಲ್ಲ ಸರ್, ಕೆಲವರು ಬರ್ಸಿರ್ತಾರೆ, ನೆಕ್ಸ್ಟ್ ಮೇಡಮ್ ಹೋದಾಗ ನಮಗೆ ಮಾಹಿತಿ ನೀಡಿ ಅಂತ. ಕೆಲವರು ಆ ಥರ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇದ್ದಾರೆ, ಅವ್ರಿಗೆ ನಾವು ಓವರ್ ಫೋನ್ ನಾವು ಈ ಥರ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀವಿ. ಮತ್ತು ನಾವು ಮೀಡಿಯಾದಲ್ಲಿ ನಮ್ದು ಏನು ಅಕೌಂಟ್ಸ್ ಇರ್ತವೆ, ವಾಟ್ಸಪ್ ಅಕೌಂಟ್ ಆಗ್ಬೋದು, ಅಥವಾ ನಮ್ಮ ಬೇರೆ ನಮ್ಮ ತರಬೇತಿ ಕೇಂದ್ರದ ಗುಂಪಿದೆ, ಮತ್ತು ನಮ್ಮ ರೈತ ಗುಂಪುಗಳಿವೆ. ಇಂಥ ದಿನಾಂಕದಲ್ಲಿ ನಾವು ತರಬೇತಿಗೆ ಹೋಗ್ತಾ ಇದ್ದೀವಿ, ಆಸಕ್ತ ರೈತರು ಇಂಥ ನಂಬರ್ಗೆ ತಿಳಿಸಿ ತಾವು ಹೆಸರನ್ನ ಬರ್ಸಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡ್ತೀವಿ ಸರ್. ಮೊದಲು ಯಾರು 40 ಜನ ಬರ್ತಾರೆ, ಮೊದಲಿಗೆ ಯಾರು ಅಪ್ರೋಚ್ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ನಮ್ಮ ತರಬೇತಿ ಕೇಂದ್ರಗಳಿಗೆ ಸರ್ ಮಹಿಳೆಯರೇ ಜಾಸ್ತಿ ಬರೋದು.
ನಾನೀಗ ಹೇಳಿದೆ 2112 ಜನದಲ್ಲಿ ಸರ್ 1144 ಜನ ಮಹಿಳೆಯರೇ ಹಾಜರಾಗಿರ್ತಕ್ಕಂಥದ್ದು. ಕಾರಣ ಇರ್ಬೋದು ಸರ್, ಒಂದು ಮಹಿಳೆಯರು ಅಂತಂದರೆ ಒಂದು ಸ್ವಲ್ಪ ಫ್ರೀ ಮೈಂಡೆಡ್ ಆಗಿರ್ತಾರೆ ಮನೇಲಿ. ಅಂದರೆ ಕೃಷಿ ಬಗ್ಗೆ ಅವ್ರಿಗೆ ಭಾಳ ಆಸಕ್ತಿ ಇರುತ್ತೆ. ಈಗ ನಾವು ಏನು ದೇಶಕ್ಕೆ ಅಂತ ಬಂದಾಗ ಮ್ಯಾಕ್ಸಿಮಮ್ 78% ಆಫ್ ದ ಫೀಮೇಲ್ ಲೇಬರ್ ಕಾಂಟ್ರಿಬ್ಯೂಷನ್ ಇದೆ. ಅದು ಸೋಯಿಂಗ್ ಆಗ್ಬೋದು, ಟ್ರಾನ್ಸ್ಪ್ಲಾಂಟಿಂಗ್ ಆಗ್ಬೋದು, ಹಾರ್ವೆಸ್ಟಿಂಗ್ ಆಗ್ಬೋದು, ಪ್ರೊಸೆಸಿಂಗ್ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಅವರೇ ಇರೋದ್ರಿಂದ ಜೊತೆಗೆ ಅವರು ಈ ಥರ ನಿಮ್ಮ ರೇಡಿಯೋ ಎಲ್ಲ ಕೇಳ್ತಿರ್ತಾರೆ. ಒಂದು ಈಗ ಫಾರ್ ಎಕ್ಸಾಂಪಲ್ ಅರ್ಪಿತಾನೂ ಹಾಗೆ ಸಿಕ್ಕಿದೆ ನಮಗೆ. ಅರ್ಪಿತವರು ಮತ್ತು ಇನ್ನೊಂದು ಏನಾಗುತ್ತೆ, ಬರೀ ತಿಳ್ಕೊಳ್ಳಲ್ಲ, ಅವ್ರ ಮನೆಯವ್ರಿಗೆ ಹೋಗಿ ತಿಳಿಸಂತಹ ಒಂದು ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಮಾಡಿದಾರಲ್ಲ ಅರ್ಪಿತಾ ಅವರು. ಹೌದು ಹೌದು ಸರ್. ಅಲ್ಲ ಈಗ ನೀವು ಸರ್, ನಮ್ಮ ಯಜಮಾನ್ರಿಗೆ ಅಷ್ಟೇ ನಾನು ವಿಚಾರ ತಿಳಿಸಿಲ್ಲ, ಅದನ್ನ ಅಳವಡಿಸ್ಕೋಬಹುದು ಅನ್ನೋ ತರ. ಮೀನ್ಸ್ ಈಗ ನಮ್ಗೆ ಫ್ರೆಂಡ್ಸು, ಫ್ಯಾಮಿಲಿ ಇದರಲ್ಲಿ ಇರ್ತಾರಲ್ಲ, ನಮ್ಮ ಚಿಕ್ಕಪ್ಪ ಆ ಥರದವ್ರಿಗೆಲ್ಲ ವಿಚಾರ ಸ್ಪಷ್ಟವಾಗಿ ನಾನು ಏನು ನೋಡಿ ಬಂದಿರ್ತೀನಿ ಅದನ್ನ ನಾವು ಈ ರೀತಿ ಮಾಡ್ಬೋದು. ಅವ್ರು ಹೇಳ್ದಂಗೆ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ಅದನ್ನ ಮಾಡ್ಕೊಳಕ್ ಆಗದಿದ್ರು ಒಂದು ಚಿಕ್ಕ ಪ್ರಮಾಣದಿಂದ ಶುರು ಮಾಡಿದ್ರೆ, ಮೀನ್ಸ್ ಅವ್ರಿಗೆ ತುಂಬಾ ದೊಡ್ಡದಾಗಿ ಮಾಡಿ ಏನೋ ಕಳ್ಕೊಬಿಡ್ತೀವಿ ಅನ್ನೋದೊಂದು ಫೀಲ್ ಇರುತ್ತೆ ಸರ್. ಮೀನ್ಸ್ ಇವಾಗ ನಮ್ಗೆ ಲಾಸ್ ಆಗ್ಬಹುದು, ಅಥವಾ ಎಲ್ಲೋ ಒಂದು ನೋಡ್ಬಿಟ್ಟು ಬಂದು ಹೇಳ್ತಿದ್ದಾರೆ ಇವ್ರು, ನಾವು ಅದು ಹೆಂಗ್ ಮಾಡ್ಬಿಡೋದು ಇವ್ರು ಮಾತು ಕಂಡ್ಕೊಂಡು ಅಂತದೆಲ್ಲ ಬರುತ್ತೆ ಸರ್ ಅವ್ರ ತಲೆಗೆ. ಸೊ ಅದನ್ನ ಫಸ್ಟ್ ತೆಗ್ದಾಕಿ ತುಂಬಾ ಲಾಸ್ ಆಗದೆ ಇರೋದು ಆ ಥರದ್ದೇನು ಇದನ್ನ ಮಾಡಲೇಬಹುದು, ಇದರಿಂದ ನಾವು ಹಿಂಗೆ ಕಳ್ಕೊಳ್ಳೋ ಥರದ್ದು ಏನು ಇರಲ್ಲ ಅನ್ನೋದರದ್ದೆಲ್ಲ ವಿಚಾರ ಅಲ್ಲಿ ತುಂಬಾ ಇದೆ ಸರ್. ನಾವು ತಿಳ್ಕೊಬೇಕು ಸರ್, ಇನ್ನೂ ಇದೆ. ಅದನ್ನೆಲ್ಲ ನಾವು ಹೇಳಿದೀನಿ ಸರ್. ನಾವು ಅಂದ್ರೆ ನಿಮ್ಮ ಯಜಮಾನನೊಬ್ಬರನ್ನಷ್ಟೇ ಅಲ್ಲ, ಬೇರೆಯವ್ರನ್ನು ತಾವು ನೀವು ತಿಳಿದಿರೋ ವಿಚಾರ ತಿಳಿಸೋ ಪ್ರಯತ್ನ ಮಾಡಿದೀವಿ ಅಂತ. ಹೌದು ಸರ್, ಮಾಡ್ತಿರ್ತೀನಿ ಸರ್. ಸರ್, ಈಗ ಮಹಿಳೆಯರು ಅಂದ್ರೆ ಮಾತು ಅಂತ ಒಂದಿದೆ ಸರ್, ಮಾತೆಯರ ಮಾತು ಅಂತ. ನಮ್ಮ ಮಾತೆಯರು ಏನು ತಿಳ್ಕೊಂಡು ಹೋಗಿರ್ತಾರೆ, ಅವರು ಮತ್ತೊಂದಷ್ಟು ಜನಕ್ಕೆ ತಿಳಿಸ್ತಾ ಇದ್ದಾರೆ ಅನ್ನೋ ಒಂದು. ಅರ್ಪಿತಾ ಅವರೇ, ಈಗ ವಿದ್ಯಾವಂತರು ನೀವು ಅಲ್ವನಮ್ಮ? ಈಗ ನೀವು ಈ ತರಹದ ತರಬೇತಿಗಳು ಏನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ತರಬೇತಿಗಳನ್ನು ಕೊಡ್ತಾರೆ, ಅದು ರೈತನಿಗೆ ಬೇಕಿದೆ ಅಂತ ನಿಮ್ಗನ್ಸುತ್ತೆ? ಖಂಡಿತ ಬೇಕು ಸರ್, ಖಂಡಿತ ಬೇಕೇ ಬೇಕು. ರೈತರಿಗೆ ಏನಾಗಿದೆ ಅಂದರೆ, ನಮ್ಮ ಅಪ್ಪ ಗದ್ದೆ ಮಾಡ್ತಾ ಇತ್ತು, ನಾನು ಮಾಡ್ತಾ ಇದ್ದೀನಿ, ಅದರಲ್ಲಿ ಏನು ಚೇಂಜಸ್ ಐತೆ, ಅಲ್ಲಿ ಹೋಗಿ ತಿಳ್ಕೊಳ್ತಾ ಇರೋದು ಏನಿರುತ್ತೆ ಅನ್ನೋದು ಒಂದು ಫಸ್ಟ್ ತಲೆಗೆ ಬರುತ್ತೆ. ಅವಾಗ ಅಲ್ಲಿ ಬೇರೆ ಏನು ವಿಚಾರ ಹೇಳ್ಬಿಡ್ತಾರೆ, ಸುಮ್ಮನೆ ಹೋಗೋದು ವೇಸ್ಟು ಅನ್ನೋ ಥರದಿರುತ್ತೆ ಸರ್. ಆದರೆ ಖಂಡಿತ ಹೋಗ್ಲೇಬೇಕು ಅವರು. ಅಟ್ಲೀಸ್ಟ್ ಹೋಗಿರೋರ ಹತ್ರನಾದ್ರು ವಿಚಾರ ತಿಳ್ಕೊಬೇಕು ಅವರು. ಏನಕ್ಕೆ ಅಂದರೆ, ಕಬ್ಬು ಅವ್ರ ಅಪ್ಪನೂ ಬೆಳೀತಾ ಇದ್ರು, ಇವರು ಬೆಳೀತಾ ಇದ್ದಾರೆ. ಅವ್ರ ಅಪ್ಪನೂ ಅದೇ ಥರನೇ ವ್ಯವಸಾಯ ಮಾಡ್ತಿದ್ರು, ನಾನು ಮಾಡ್ತಿದ್ದೀನಿ. ಅವ್ರ ಅಪ್ಪ ಏನು ಉಪ್ಪು ಹಾಕೊಂಡು ಬರ್ತಾಯಿದ್ರು, ಇವರು ಅದನ್ನೇ ಹಾಕ್ತಿದ್ದಾರೆ. ನಾನು ಅದನ್ನ ಏನು ಬದಲಾಗಲ್ಲ. ಒಂದು ಕಾನ್ಸ್ಟೆಂಟ್ ಮೈಂಡ್ ಬಂದ್ಬಿಟ್ಟಿರುತ್ತೆ ಸರ್ ಅವರಿಗೆ, ಕಾನ್ಸ್ಟೆಂಟ್ ಮೈಂಡ್ ಬಂದ್ಬಿಟ್ಟಿರುತ್ತೆ. ಅದನ್ನೆಲ್ಲ ಏನಂದರೆ, ನಾವು ಅದರಲ್ಲಿ ಅಪ್ಡೇಟ್, ಕೃಷಿ ವಿಚಾರಕ್ಕೆ ಬಂದಾಗ ಬೇರೆ ವಿಚಾರದಲ್ಲೆಲ್ಲ ಅಪ್ಡೇಟ್ ಆಗಿದ್ದೀವಿ, ಅದಾಗಿದ್ದು ಅದೆಲ್ಲ ಇರುತ್ತೆ. ಇದರಲ್ಲೂ ತುಂಬ ಬೆಳವಣಿಗೆಗಳಾಗಿದೆ ಸರ್, ಆಗ್ತಾನೆ ಇರಬೇಕು. ಆಯಿತಾ, ಈಗ ಒಂದು ಉಪ್ಪಿನ ವಿಚಾರದಿಂದ ಹಿಡಿದು ಒಂದು ಔಷಧಿನ ಅದನ್ನ ಗದ್ದೆಗೆ, ಈಗ ಭತ್ತಕ್ಕಾಗಿರಲಿ ಕಬ್ಬಿಗಾಗಿರಲಿ, ಇನ್ ಟೈಮ್ ಮೀನ್ಸ್ ಯಾವ ಟೈಮಲ್ಲಿ ಅದನ್ನು ಕೊಟ್ಟರೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ, ಮೀನ್ಸ್ ಅದಕ್ಕೆ ಸರಿ ಹೋಗುತ್ತೆ, ಅದೆಲ್ಲ ಮೀನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಇದೇ ಟೈಮಲ್ಲಿ ಹೊಡಿಬೇಕು, ಅದೇ ಟೈಮಲ್ಲಿ ಹೊಡಿಬೇಕು ಅನ್ನೋದೆಲ್ಲ ಇರುತ್ತೆ ಸರ್. ಬಟ್ ಆದರೆ ಎಷ್ಟು ಪ್ರಮಾಣದಲ್ಲಿರಬೇಕು, ಯಾವ ಸಮಯದಲ್ಲಿರಬೇಕು ಅನ್ನೋದೆಲ್ಲ ವಿಚಾರ ಆಗುತ್ತೆ ಸರ್. ಅಲ್ಲ, ಅವ್ರು ಮೇಡಮ್ ಇನ್ನೊಂದು ಮಾತು ಹೇಳಿದ್ರು, ಹೆಣ್ಮಕ್ಳೇ ಜಾಸ್ತಿ ಆಸಕ್ತಿ ತೋರಿಸೋರು ತಿಳ್ಕೊಳ್ಳೋಕ್ಕೆ, ತರಬೇತಿಗೆ ಬರೋದು, ಇಲ್ಲ ಪ್ರವಾಸಕ್ಕೆ ಸರ್. ಅವರು ಏನಂದರೆ, ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಅವ್ರು ಏನು ನೋಡಿರ್ತಾರೆ ಅದನ್ನು ಸ್ಪಷ್ಟವಾಗಿ ತಲೆಗೆ ಹಾಕೊಂಡಿರ್ತಾರೆ ಸರ್. ಹೇಳ್ಬೇಕಾದ್ರೂ ಅದನ್ನು ಅಂದರೆ ಅದೊಂದೇ ವಿಚಾರ ತಲೆಯಲ್ಲಿ ಇಟ್ಕೊಂಡು ಹೋಗಿ ಹೇಳ್ಬಿಡ್ತಾರ ಮೇಡಮ್ ಅಂತ ನೀವು ಕೇಳ್ಬೋದು. ಹೌದು ಸರ್. ಇವಾಗ 4-6 ಜನ ಸೇರಿ, ಈಗ ಗಂಡಸ್ರು ಹೋಗಿರ್ತಾರೆ ಟ್ರೈನಿಂಗ್ ಎಲ್ಲ, ಅವ್ರೂ ಗಂಡು ಮಕ್ಕಳೇ ಆಗಿರಲಿ ಅಥವಾ ವ್ಯವಸಾಯ ಮಾಡಿ ಪ್ರತಿಯೊಬ್ಬರು ಬಂದಿರ್ತಾರೆ ಸರ್. ಅವರಿಗಿಂತ ವೇಗವಾಗಿ ಹೆಣ್ಮಕ್ಳು ವಿಚಾರನ ಸ್ಪಷ್ಟವಾಗಿ ಮನೆಯವರಿಗೆ ಆಗಿರಲಿ ಅಥವಾ ಬೇರೆಯವರಿಗೆ ಆಗಿರಲಿ ಒಂದು ಒಳ್ಳೆ ರೀತಿಲಿ ವಿಚಾರ ಮುಟ್ಟಿಸ್ತಾರೆ ಸರ್. ಇದು ನನ್ನ ಸ್ವಂತ ಅಭಿಪ್ರಾಯ. ಯಾಕಂದರೆ ಸರ್, ಇವಾಗ ನಾನು ಎಕ್ಸಾಂಪಲ್ ತಗೊಂಡ್ರೆ ಸೇಮ್ ಮೀನ್ಸ್ ಇದೇ ಥರ ಮೈಂಡ್ ಸೆಟ್ ಅಲ್ವಾ ಸರ್, ಇದೇ ಥರ ಇರುತ್ತೆ ಅಂತಲ್ಲ, ಬಟ್ ಖಂಡಿತ ಇರುತ್ತೆ ಸರ್. ಸರ್, ಇನ್ನೊಂದು ಏನಂತ ಅಂದರೆ, ಈಗ ಗಂಡು ಮಕ್ಕಳು ಅಂತ ಬಂದಾಗ ಎಲ್ಲೋ ಒಂದು ಕಡೆ ವ್ಯವಸಾಯದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ದಿನ ಬೆಳಗಾದರೆ ಅವ್ರದ್ದು ದನ ಕರು ಹಸು ಅಥವಾ ವ್ಯವಸಾಯದೇನೋ ಕೆಲಸಗಳು ಅಂತ ಇರ್ತವೆ. ಇಲ್ಲಿ ಸ್ವಲ್ಪ ಹತ್ರದಲ್ಲಿದ್ದಾರೆ, ಜೊತೆಗೆ ಒಬ್ಬರಿಂದ ಒಬ್ರಿಗೆ ಮಾಹಿತಿ ಹೋಗುತ್ತೆ, ಎಲ್ಲರೂ ಒಟ್ಟಿಗೆ ಗುಂಪಾಗಿ ಹೋಗಿ ನಾವು ತರಬೇತಿ ತಗೋಣ ಅಂತ ಈ ಥರ ಗುಂಪುಗಳು ಇವೆ ಸರ್ ನಮ್ಮಲ್ಲಿ. ಮುಖ್ಯವಾಗಿ ಕೃಷಿ ಸಖಿಯರಾಗ್ಬೋದು, ಅವರು ನಾವು ಹೇಳಿದಾಗ ಅವ್ರ ಜೊತೆ ಯಾರು ಆಲ್ಮೋಸ್ಟ್ ಹೆಣ್ಮಕ್ಳನ್ನೇ ನಮ್ಮ ತರಬೇತಿ ಕೇಂದ್ರಗಳಿಗೆ ಕರ್ಕೊಂಬರೋಂಥದ್ದು. ಬಟ್ ನಮಗೆ ಒಂದೇನಂತಂದರೆ, ನಾವು ಅದೇ ಹೇಳೋದು ತರಬೇತಿಗೆ, ನೀವೀಗ ಬಂದು ತರಬೇತಿ ತೊಗೊಂಡಿದ್ದೀರಾ, ಈಗ ನಾವು ಇಡೀ ಮಂಡ್ಯ ಜಿಲ್ಲೆಯನ್ನು ನಾವು ತರಬೇತಿ ಕೊಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವೊಂದು 40 ಜನ ಬಂದಿದ್ದೀರಾ, ಇನ್ನೊಂದು 10 ಜನಕ್ಕೆ ತಿಳಿಸಿದ್ರು ನಮ್ಮ ಏನು ಮಾಹಿತಿಗಳು ಅಲ್ಲಿ ಪಸರಿಸ್ತವೆ, ಜ್ಞಾನವನ್ನು
ಪಸರಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಆ ಮಾಹಿತಿಗಳು ನಮ್ಮ ಹೆಣ್ಮಕ್ಳ ಮೂಲಕ ಮಾಹಿತಿ ರೀಚ್ ಆಗ್ತಿದೆ ಅಂತ ಅನ್ಕೋತೀನಿ ಸರ್. ಸಾಮಾನ್ಯವಾಗಿ ಕೃಷಿ ಅನ್ನೋದು ಪ್ರಾಯೋಗಿಕವಾಗಿ ಕಲಿಯುವಂಥದ್ದು. ಏನಮ್ಮ ಅರ್ಪಿತಾ? ಹೌದು ಸರ್. ಈಗ ನೀವು BCom ಓದಿದಿರಿ, ಈ ಕೃಷಿಯನ್ನ 4 ಗೋಡೆಗಳ ಮಧ್ಯೆ ಕಲಿಯೋದಕ್ಕೆ ಸಾಧ್ಯ ಅಂತ ನಿಮ್ಗನ್ಸುತ್ತಾ? ಇಲ್ಲ ಸರ್, ಬಟ್ ಆದರೆ ಏನು ಕಲ್ತಿದ್ದೀನಿ ಅದನ್ನು ಬಂದು ವಿಚಾರ 4 ಗೋಡೆ ಮಧ್ಯೆ ಹೇಳ್ಬೋದು, ತಿಳಿಸ್ಬೋದು. ನಾನು ಕೃಷಿ ಮಾಡಕ್ಕೆ ಹೋಗಲ್ಲ ಸರ್, ಆದರೆ ನಮ್ಮ ಮನೆಯವ್ರು ಮಾಡ್ತಾರಲ್ಲ ಸರ್, ಅವ್ರ ಜೊತೆಗಿರ್ತೀನಿ. ಪ್ರತಿ ಸಲನೂ ನಾನು ಗದ್ದೆ ಹತ್ರ, ಹೊಲದ ಹತ್ರ, ತೋಟದ ಹತ್ರ ಎಲ್ಲ ಹೋಗ್ತಿರ್ತೀನಿ ಸರ್ ಮಧ್ಯೆ ಮಧ್ಯೆ. ಇವಾಗ ಇಲ್ಲಿ ಬಂದು ಹೇಳೋದಕ್ಕೋಸ್ಕರ ಅಂತ ಅಲ್ಲ ಸರ್, ನಾನು ಆ್ಯಕ್ಚುಲಿ ನಾರ್ಮಲ್ ಆಗೇ ಹೋಗ್ತಿರ್ತೀವಿ. ಅಲ್ಲಿ ಏನು ಮಾಡ್ತಾರೆ, ಅದ್ರ ಪರಿಸ್ಥಿತಿ ಹೆಂಗಿರುತ್ತೆ, ಏನು ಪ್ರತಿಯೊಂದೂ ನಾನು ಅವಾಗಿಂದನೂ ಅಬ್ಸರ್ವ್ ಮಾಡಿ, ಇದೊಂದೊಂಥರ ಅವಾಗಿಂದನೂ ಅಭ್ಯಾಸ ಆಗಿದೆ ಸರ್ ನನಗೆ. ಅದಕ್ಕಾಗಿದೆ ನನಗಿದೆಲ್ಲ ತುಂಬ ಆಸಕ್ತಿ ಇರೋದು. ಈಗ ನೀವು ಪ್ರವಾಸಕ್ಕೆ ಹೋಗಿ ಬಂದ ಮೇಲಿಂದ ಏನು ಬದಲಾವಣೆ ನಿಮ್ಮಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಿ? ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ಸರ್, ನಾವು ತುಂಬ ಕಲಿಬೇಕಾದಿದೆ ಈ ವ್ಯವಸಾಯದ ಬಗ್ಗೆ. ಇದೊಂದು ತುಂಬ ಲೀಸ್ಟ್ ಲೆವೆಲಿಗೆ ತೊಗೊಂಡೋಗೋ ಥರದ್ದು ಏನಿಲ್ಲ. ಇದರಿಂದ ನಾವು ತುಂಬ ಕಲಿಯುವಂಥದ್ದಿದೆ. ಇದರಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರಿಗಾದ್ರೂ ಹೇಳಿ ತಿಳಿಸುವಂಥದ್ದು ಇದೆ. ಆಮೇಲೆ ತುಂಬ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗಿದೆ ಸರ್ ಅನ್ನೋದೆಲ್ಲ ನನ್ನ ತಲೆಗೆ ಅವಾಗ ತುಂಬ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಸಾಮಾನ್ಯವಾಗಿ ನೀವು ಓದಿದಿರಿ, ಅಂದರೆ ಹಳ್ಳಿನಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳ ಶಿಕ್ಷಣ ತುಂಬ ಕಡಿಮೆ ಇರುತ್ತೆ ಅಲ್ವಾ? ಈಗ ಅಂಥವರು ಕೂಡ ಎಲ್ಲ ರೀತಿಯ ಅರ್ಥಗಳನ್ನು ಮಾಡ್ಕೋಬೋದು, ತರಬೇತಿಯಿಂದ ಬದಲಾಗ್ಬೋದು ಅಂತ ತಮಗನ್ಸುತ್ತೆ? ಮಾಡ್ಕೋಬೋದು ಸರ್. ಅಲ್ಲಿ ತುಂಬ ನೀಟಾಗಿ ನಮಗೆ ಏನು ನೀಟಾಗಿ ಅಲ್ಲಿ ಏನೈತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಆಮೇಲೆ ಅದು ಅರ್ಥನೇ ಮಾಡ್ಕೊಳಕ್ಕೆ ಆಗದೆ ಇರೋ ಥರದ್ದು ಏನಿರಲ್ಲ ಸರ್ ಅಲ್ಲಿ. ಹೋಗಿ ಅರ್ಥ ಮಾಡ್ಕೋದು, ಅವರು ಎಜುಕೇಟೆಡೇ ಬರಬೇಕು ಅಥವಾ ಇವ್ರು ಓದಿಲ್ಲ ಇವ್ರು ಕರ್ಕೊಂಡು ಆ ಥರದ್ದು ಏನಿರಲ್ಲ ಸರ್. ಅರ್ಥ ಆಗುತ್ತೆ ಸರ್, ಅರ್ಥ ಮಾಡ್ಕೋಬೋದು. ಚೆನ್ನಾಗಿ ಪ್ರತಿಯೊಂದು ವಿಚಾರನೂ ಸ್ಪಷ್ಟವಾಗಿ ಮಾಡ್ಕೊಡ್ತಾರೆ. ಅದಲ್ಲದೆ ನಾವು ಕಣ್ಣಲ್ಲೇ ನೋಡ್ತೀವಲ್ಲ ಸರ್ ನಾವಲ್ಲಿ. ಹೇಳಿ ಸೌಮ್ಯಶ್ರೀ ಮೇಡಮ್, ನಿಮ್ಮ ತರಬೇತಿ ಯಾವ ರೀತಿ ಇರುತ್ತೆ? ಪಾಠ ಮಾಡೋರು ಯಾರು? ಮತ್ತು ಅದು ಪ್ರಾಯೋಗಿಕ ಪ್ಲಸ್ ಥಿಯರಿ ಎರಡನ್ನೂ ಮಿಕ್ಸ್ ಮಾಡ್ತೀರಾ? ಹೇಗೆ, ಯಾವ ರೀತಿ ಇರುತ್ತೆ ನಿಮ್ಮ ಕ್ಲಾಸ್? ಇವಾಗ ನಾವು 1 ಡೇ ಟ್ರೈನಿಂಗ್ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಪಾಠದ ರೀತಿಯಲ್ಲಿ ಇರುತ್ತೆ. ಮತ್ತು ಹಾಗೆ ಮಧ್ಯಾಹ್ನ ನಂತರ ನಾವೊಂದು ನಮ್ಮ ಏನು ಯೂನಿವರ್ಸಿಟಿ ಹತ್ರದಲ್ಲೇ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೀರಾವರಿ ಬಗ್ಗೆ ನಾವು ತರಬೇತಿ ಮಾಡಿದ್ರೆ ಅಲ್ಲಿ ಡ್ರಿಪ್ ಇರಿಗೇಷನು, ಸ್ಪ್ರಿಂಕ್ಲರ್ ಇರಿಗೇಷನ್ಸ್, ಮತ್ತು ಮ್ಯಾಕ್ಸಿಮಮ್ ನಮ್ಮ ರಿಸೋರ್ಸ್ ಪರ್ಸನ್ಸ್ ಬಂದು ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಅಥವಾ ಪ್ರೊಫೆಸರ್ಸ್ ಇರ್ತಾರೆ ಸರ್. ಅದ್ರ ಜೊತೆಗೆ ಪ್ರಗತಿಪರ ರೈತರು ಕೂಡ ಯಾರು ಅಳವಡಿಸ್ಕೊಂಡಿರ್ತಾರೆ ಅವ್ರನ್ನೂ ಕೂಡ ನಾವು ಯಶೋಗಾಥೆಗಳ ಮೂಲಕ ಅವ್ರ ಮೂಲಕ ನಾವು ಈ ಥರ ಇದ್ವಿ, ಈ ಥರ ಆದ್ವಿ ಅಂತೇಳಿ ಪಾಠ ಮಾಡಿಸೋದು ಇರುತ್ತೆ ಸರ್. ಒಂದು ದಿನ ತರಬೇತಿ. 3 ದಿನ ತರಬೇತಿ ಅಂತ ಬಂದಾಗ ನಾವು ಕ್ಲಾಸ್ ರೂಮ್ಸ್ 2 ದಿನ ಇರುತ್ತೆ. 3ನೇ ದಿನಕ್ಕೆ ನಾವು ಮತ್ತೆ ಅಲ್ಲೂ ಅಧ್ಯಯನ ಪ್ರವಾಸವನ್ನು ಕರ್ಕೊಂಡು ಹೋಗ್ತೀವಿ. ಸಂಪೂರ್ಣವಾಗಿ ಅಧ್ಯಯನ ಪ್ರವಾಸ ಅಂತ ಬಂದಾಗ 1 ದಿನ ಓರಿಯೆಂಟೇಷನ್ಸ್ ಇರ್ತವೆ, ಇನ್ನು 3 ದಿನ ಅವ್ರಿಗೆ ಸಂಪೂರ್ಣವಾಗಿ ಅಧ್ಯಯನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ ಸರ್. ನಮ್ಮ ಪ್ರಕಾರ ಈಗ ನಾವು ಏನು ಒಂದು ಟ್ರೈನಿಂಗ್ ಸೆಂಟರ್ ಅಂತ ಅಂದರೆ ಅಲ್ಲಿ 3 ಕವರ್ ಆಗಬೇಕು. ನಾನು ಯೂಶಲಿ ಅದನ್ನ KAS ಅಂತ ಕರಿತೀನಿ ಸರ್. ಕೆ ಅಂದರೆ ನಾಲೆಡ್ಜ್, ಅವ್ರಿಗೆ ಮಾಹಿತಿಯನ್ನು ನೀಡುವಂಥದ್ದು, ಅವ್ರ ಜ್ಞಾನವನ್ನು ಹೆಚ್ಚಿಗೆ ಮಾಡೋಂಥದ್ದು. ಇನ್ನೊಂದು ಸ್ಕಿಲ್ ಬೇಸ್ಡ್. ಎ ಅಂತ ಅಂದರೆ ಆ್ಯಟಿಟ್ಯೂಡ್. ಇವಾಗ ಒಂದು ಮನುಷ್ಯನಿಗೆ ನಾನು ಮಾಡ್ತೀನಿ ಅಥವಾ ಮಾಡಲ್ಲ ಅಂತ ಬರಬೇಕು ಅಂತ ಅಂದರೆ ಅದು ಡಿಪೆಂಡ್ ಆಗೋದೆ ಅವ್ನ ನಾಲೆಡ್ಜ್ ಮತ್ತು ಸ್ಕಿಲ್ ಎರಡು. ಈಗ ಬರೀ ತಿಳ್ಕೊಂಡಿರೋದಲ್ಲ, ಅದನ್ನು ಅಪ್ಲೈ ಮಾಡೋದು ಸ್ಕಿಲ್ ಮಾತ್ರ ಬರಲಿಕ್ಕೆ ಸಾಧ್ಯ. ಸೊ ಅವರ ಕೌಶಲ್ಯನ ಇಂಪ್ರೂವ್ ಮಾಡೋಂತಹ ಕೆಲವು ತರಬೇತಿಗಳನ್ನ ಕೂಡ ನಾವು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಈಗ ಏನಂತ ಅಂದರೆ ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಕೃಷಿ ಸಖಿಯರು ಮತ್ತು ಮಹಿಳಾ ಮಣಿಗಳೇ ಜಾಸ್ತಿ ಬರೋದ್ರಿಂದ, ಜೊತೆಗೆ ಇಲ್ಲಿ ನಾವು ಅವ್ರಿಗೆ ಒಂದು ಕೃಷಿಯನ್ನು ಉದ್ಯೋಗದ ರೀತಿಯಲ್ಲಿ ನೋಡಬೇಕು ಅಂತ ಬಂದಾಗ, ನಮ್ಮಲ್ಲಿ ಏನು ಮಿಷನರಿ ಆಪರೇಟರ್ಸ್ ಅಂತ ಬಂದಾಗ ಇದುವರೆಗೆ ಅದನ್ನ ಆಪರೇಟ್ ಮಾಡೋದು ಗಂಡು ಮಕ್ಕಳಿಗೆ ಜಾಸ್ತಿ ಇದ್ದಾರೆ ಸರ್. ಈಗ ನಾವು ಮೊಟ್ಟ ಬಾರಿಗೆ ಏನು ಹೆಣ್ಮಕ್ಳಿಗೋಸ್ಕರ ಕೃಷಿ ಸಖಿಯರನ್ನ ನಮ್ಮ CU ಮೇಡಮ್ ಎಲ್ಲ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವ್ರಿಗೆ ಕಲಿಸ್ಬೇಕು ಅಂತೇಳಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮತ್ತು CU ಮೇಡಮ್ ಬಂದಿದ್ದರು. ಆಗ ಏನು ನಮ್ಮ ನಾಟಿ ಯಂತ್ರ ಇದೆ, ಈಗ ಮುಂಚೆ ಎಲ್ಲ ದೊಡ್ಡ ಯಂತ್ರಗಳಿತ್ತು, ಅದನ್ನು ಗಂಡು ಮಕ್ಕಳೇ ಆಪ್ರೇಟ್ ಮಾಡಬೇಕು ಅಂತ ಯಾರೂ ಮುಂದಕ್ಕೆ ಬರ್ತಿರ್ಲಿಲ್ಲ. ಬಂದ್ರೂ ಕೆಲವೇ ಹೆಣ್ಮಕ್ಳು ಬರ್ತಿದ್ರು. ನಾವೊಂದು ಟೀಮ್ ಮಾಡಿದ್ವಿ. ಆ ಟೀಮಲ್ಲಿ ಕೃಷಿ ಸಖಿಯರು ರೆಡಿ ಇದ್ದಾರೆ. ಆ ನಾಟಿ ಯಂತ್ರದಲ್ಲಿ ಅವರು ಏನು ವಾಕ್ ಬಿಹೈಂಡ್ ನಾಟಿ ಯಂತ್ರ, ಅದು ಅವ್ರಿಗೆ ನಾಟಿ ಕಲಿಸ್ಕೊಡೋಂಥ ಕಾರ್ಯಕ್ರಮಗಳನ್ನ ಕೂಡ, ಅಂದರೆ ಕೌಶಲ್ಯ ಆ ರೀತಿ ಅವ್ರ ಫೀಲ್ಡ್ಗೆ ಹೋಗಿ ಅವರೇ ನಾಟಿ ಮಾಡಿ ಬರಬೇಕು. ಅದನ್ನು ನಾವು ಇವಾಗ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ ಸರ್. ಹಾಗೆ ಮತ್ತು ಹೊಸದೇನಾದರೂ ಮಾಡಬೇಕು ಅಂತ ಬಂದಾಗ ನಾವು ನಮ್ಮಲ್ಲಿ ಮಂಡ್ಯ ಅಂದರೆ ತಮಗೆ ಆಗಲೇ ಹೇಳಿದ್ರಿ ನೀವು, ಭತ್ತ ಬಿಟ್ಟರೆ ಕಬ್ಬು ಅಂತಿರ್ತಾರೆ, ನೀರಂತೂ ತುಂಬ ಇದೆ.
ಸೊ ನಾವು ಯಾಕೆ ಒಂದು ಸಿಹಿ ನೀರಿನಲ್ಲಿ ಮುತ್ತಿನ ಕೃಷಿಯನ್ನು ಮಾಡಬಾರ್ದು ಅಂತ ಒಂದು ನಾವು ಅಲ್ಲಿ ಏನು ಒಳನಾಡು ಮೀನುಗಾರಿಕೆ ಇಲಾಖೆಯಿಂದ ರಿಸೋರ್ಸ್ ಪರ್ಸನ್ನ ಕರೆಸಿ ಅಂದರೆ ಹೇಗೆ ಅವರು ಒಂದು ಮಜಲ್ ತಂದು ಅದ್ರೊಳಗಡೆ ಹೇಗೆ ಅದನ್ನು ಇಟ್ಟು ಅವರು ಮುತ್ತನ್ನ ಬೆಳಿಬಹುದು ಅನ್ನೋದನ್ನ ಕೂಡ ನಾವು ಒಂದು ತರಬೇತಿಯನ್ನು ನೀಡಿದ್ವಿ. ತುಂಬ ಚೆನ್ನಾಗಿ ಅದು ಬಂತು ಸರ್. ಹಾಗೆ ಜೇನು ಕೃಷಿ ಅಂತ ಬಂದಾಗ ಜೇನು ಕೃಷಿನ ಬರೀ ಹಿಂಗೆ ಕೃಷಿ ಮಾಡ್ತಾರೆ ಅನ್ನೋದಲ್ಲ, ನಾವು ಜೇನು ಕೃಷಿಕರ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಜೇನು ತೆಗಿಯೋದ್ರಿಂದ ಹಿಡಿದು ಜೇನನ್ನು ಡ್ರಮ್ಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ನಾವು ರೈತರ ಹತ್ರನೇ ಮಾಡಿಸಿ ನಾವು ಅದನ್ನು ಅವ್ರಿಗೆ ಕಲಿಸ್ಕೊಟ್ವಿ ಸರ್. ಈಗ ಮುಂಚೆ ತುಂಬ ಜನ ಜೇನು ಕೃಷಿಗೆ ಬಂದವರು ಮೊದಲನೇ ದಿನ ಜೇನು ನೊಣಗಳ ಒಂದು 40 ಪೆಟ್ಟಿಗೆ ಇದೆ ಹತ್ರಕ್ಕೆ ಬರೋಕ್ಕೆ ಹೆದರ್ತಿದ್ರು. ಬಟ್ ಕೊನೆಯ ದಿನದಲ್ಲಿ ಅವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಜೇನನ್ನು ಎಲ್ಲರಿಗೂ ಕೊಟ್ರಲ್ಲ, ಅದು ಖುಷಿನೇ ಬೇರೆ ಸರ್. ಸೊ ಅಂದರೆ ಮಾಡಿದಾಗ ಮಾತ್ರ ಕಲೀಲಿಕ್ಕೆ ಸಾಧ್ಯ, ನೋಡಿದಾಗ ತಿಳ್ಕೊಬೋದಷ್ಟೇ. ಸೊ ಅದನ್ನು ಕೌಶಲ್ಯವನ್ನು ಇಂಪ್ರೂವ್ ಮಾಡಬೇಕು, ನಾಲೆಡ್ಜ್ನ ಇಂಪ್ರೂವ್ ಮಾಡಬೇಕು, ಸೊ ದಟ್ ಒಂದು ರೈತನ ಆ್ಯಟಿಟ್ಯೂಡ್ ಡೆವಲಪ್ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸರ್. ಅರ್ಪಿತಾ ಅವರು ನೋಡಿದ್ದೀರಾ DITCನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ಹೋಗಿದ್ದೀರಾ? ನೋಡಿದ್ದೀನಿ ಸರ್. ಹೋಗಿದ್ದೀರಾ? ತರಬೇತಿ ಏನಾದ್ರು ತಗೊಂಡಿದ್ದೀರಾ? ಅಲ್ಲಿ ಟೂರ್ಗೆ ಹೋಗಿದ್ರಿ ಅಷ್ಟೇ? ಅಷ್ಟೇ ಸರ್. ಒನ್ ಡೇ ಓರಿಯೆಂಟೇಷನ್ 3 days ಟ್ರಿಪ್ಗೆ ಬಂದಿದ್ದೆ. ಓಕೆ, ಓರಿಯೆಂಟೇಷನ್ ಪ್ರೋಗ್ರಾಮ್ ಚೆನ್ನಾಗಿತ್ತಾ? ಹೌದು ಸರ್, ಚೆನ್ನಾಗಿತ್ತು. ಏನು ಅನ್ನಿಸ್ತು ನಿಮಗೆ? ನಿಮ್ಮ BCom ಏನಾದ್ರು ನೆನಪಿಗೆ ಬಂತಾ ಅಲ್ಲಿ ಹೋಗಿ ಕ್ಲಾಸ್ ರೂಮಲ್ಲಿ ಕೂತಾಗ? ಸರ್, ಅಲ್ಲಿ ಓದಿರೋ ವಿದ್ಯಾಭ್ಯಾಸ ಅದು ಬೇರೆ ಸರ್. ಇದು ಆ್ಯಕ್ಚುಲಿ ಜೀವನಕ್ಕೆ ಇವಾಗಿನ ಇದಕ್ಕೆ ನಾನು ಆ್ಯಕ್ಚುಲಿ BCom ಮಾಡಿ ಅದು ವರ್ಕ್ ಮಾಡ್ತಿಲ್ಲಲ್ಲ. ಸೊ ಇವಾಗ ನಾವು ನಾರ್ಮಲಿ ರೈತರು ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದೇ ಇತ್ತಲ್ಲ, ಇದು ನಮಗೆ ಅಡ್ಜಸ್ಟ್ ಆಯಿತು ಸರ್. ಮೀನ್ಸ್ ನಾವು ಅಳವಡಿಸ್ಕೊಳ್ತಾರದ್ದೇ. ಅಂದರೆ BComನ ಏನು ನಿಮ್ಮ ಜ್ಞಾನ ಇತ್ತು ಅದನ್ನೇನು ವ್ಯವಸಾಯದಲ್ಲಿ ತಾವು ಬಳಸ್ತಾ ಇಲ್ವೇ? ಸರ್, ಕೆಲವೊಂದು ಕಡೆ ಅದೂ ಯೂಸ್ ಆಗುತ್ತೆ ಸರ್. ಅದು ಬೇಡವೇ ಬೇಡ ಫುಲ್ ಇದರಲ್ಲಿ ಇದಿರ್ತೀವಿ ಆ ಥರದ್ದೇನಿರಲ್ಲ ಸರ್. ವಿದ್ಯಾಭ್ಯಾಸ ಅವಶ್ಯಕತೆ ಎಲ್ಲರಿಗೂ ಇದೆ, ಅದು ಬೇರೆ ಸರ್. ಇದು ಜೀವನದಲ್ಲಿ ಇವಾಗ ನಾವು ಮುಂದುವರಿಬೇಕಾಗಿರೋದು ಇದೇ ಇದ್ರಲ್ಲಲ್ವ ಸರ್. ಇವತ್ತು ಕೃಷಿನಲ್ಲಿ ತಾವೇ ಒಪ್ಕೊಂಡ್ರಿ ಬದಲಾವಣೆಗಳು ಸಾಕಷ್ಟಿದೆ ಅಂತ ಹೇಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅವೇನು ಹೊಸ ತಾಂತ್ರಿಕತೆಗಳನ್ನು ಬಳಸ್ತಾ ಇದ್ದೀವಲ್ಲ, ಈಗೇನೋ ಡ್ರೋನ್ ದೀದಿ ಅಂಥೇಳಿ ಡ್ರೋನ್ಗಳನ್ನೇ ಹೆಣ್ಮಕ್ಳು ಇವತ್ತು ಬಳಸೋವಂಥ ಮಟ್ಟಕ್ಕೆ ಹೋಗಿದ್ದಾರೆ ಅಲ್ವ ನಮ್ಮ. ಸೊ ಆ ತರಹ ಹೊಸ ಹೊಸ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಕೋಬಹುದು ಈ ತರಹದ ತರಬೇತಿಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಅಂತ ತಮಗೆ ಅನ್ಸುತ್ತೆ ಅರ್ಪಿತಾ ಅವರೇ? ಅನಿಸುತ್ತೆ ಸರ್. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಸರ್. ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಇರಬೇಕು. ಅದಕ್ಕೆ ತಕ್ಕಂತೆಯೇ ಮನೇಲಿ ಅಥವಾ ಅದಕ್ಕೆಲ್ಲ ಸಪೋರ್ಟಿವ್ ಆಗಿರ್ಬೋದು. ಮಾಡಬೇಕು ಸರ್, ಮಾಡ್ಬೋದು. ಅದನ್ನೆಲ್ಲ ಮಾಡೋಕ್ಕಾಗದೇ ಇರೋ ಥರದ್ದೇನಿರಲ್ಲ. ನೀವು ಅರ್ಪಿತಾ ಅವರು ಮೇಡಮ್ದು KAS ಮಾಡಿಬಿಟ್ಟಿದ್ದೀರಿ. ಹೌದು ಹೌದು ಸರ್. ಅವರು ಎಷ್ಟು ಇನ್ಸ್ಪೈರ್ ಆಗಿದ್ರು ಅಂದರೆ, ಅವರು ಯಾವಾಗಲೂ ನನಗೆ ಮೇಡಮ್ ನಂಗೆ ಟ್ರೈನಿಂಗ್ ಯಾವಾಗಿದೆ ತಿಳಿಸಿ. ನಮಗೆ ಸರ್ ಯಾವುದೋ ಒಂದು ತರಬೇತಿ ಕೇಂದ್ರ ಅಂದರೆ ರೈತರ ಭಾಗವಹಿಸುವಿಕೆ ನಮಗೆ ಪ್ರೋತ್ಸಾಹ ಸರ್. ಹೇಳಿ ಅರ್ಪಿತಾ. ನನಗೆ ಅದು ಫಸ್ಟ್ ದಿನ ಹೋಗ್ಬೇಕಂದ್ರೆ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಸರ್ ನನಗೆ, ಅದು ಈ ಥರ ಇರುತ್ತೆ. ಯಾಕಂದರೆ ನಾನು ಅದೇ ಫಸ್ಟ್ ಟೈಮ್ ಸರ್ ಹೋಗಿದ್ದು. ಅದಕ್ಕೂ ಮುಂಚೆ ನಾನು ಯಾವುದೇ ಅಧ್ಯಯನ ಪ್ರವಾಸ ಹೋಗಿಲ್ಲ ಸರ್, ನಾನು ನೋಡೂ ಇಲ್ಲ. ಆಮೇಲೆ ನನಗೆ ಯಾರೂ ಹೇಳೂ ಇರಲಿಲ್ಲ ಸರ್ ಅದ್ರ ಬಗ್ಗೆ. ಆದರೆ ಅದು ಫಸ್ಟ್ ದಿನ ಹೋಗ್ಬೇಕಾದ್ರೂ ಇದು ಹೆಂಗಿರುತ್ತೆ ಏನು ಅನ್ನೋದು ಒಂದು ನನಗೆ ನಾನೇ ಕಲ್ಪನೆ ಮಾಡ್ಕೊಳ್ಳೋದು. ಮೇ ಬಿ ಇವ್ರು ಇರ್ತಾರಾ, ಇಲ್ಲಿ ಈ ರೀತಿ ಪಾಠ ಮಾಡ್ತಾರಾ, ಇದ್ರ ಬಗ್ಗೆ ಹೇಳ್ಕೊಡ್ತಾರಾ ಅಂತ ನನಗೆ ನಾನೇ ಅಂದ್ಕೊಳ್ತಾ ಇದ್ದಿದ್ದೆ ಸರ್. ನನಗಲ್ಲಿ ಹೋಗಿ ನೋಡಿದ ಮೇಲೆ ಒಂಥರ ಎಲ್ಲ, ಆಮೇಲೆ ರೈತರುಗಳು ಪ್ರತಿಯೊಬ್ಬರೂ ಒಂಥರ ಮುಕ್ತವಾಗಿ ಬೆರೆತು ಅವ್ರಿಗೆ ಏನೇನು ಕೇಳೋದಿರುತ್ತೆ ಅಥವಾ ಇದನ್ನು ಮಾಡಿ ಈ ಥರ ಆಗಲಿಲ್ಲ ಅನ್ನೋದೆಲ್ಲ ಇರುತ್ತೆ ಸರ್ ಅವ್ರ ಹತ್ರ. ಈಗ ಒಂದು ರೇಷ್ಮೆ ಬೆಳೆ ಬೆಳೆದಿರ್ತಾರೆ, ಒಬ್ಬರು ಕೋಳಿ, ಪ್ರತಿಯೊಂದು ಸರ್ ಅವ್ರವ್ರ ಸಾಗಾಣಿಕೆ, ನಾನಾ ಥರ ಸಾಗಾಣಿಕೆ ಅದು ಇದು ಮಾಡಿರ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ಇದು ತಪ್ಪಾಗಿರುತ್ತೆ ನನ್ನ ಕಡೆಯಿಂದ, ಇದು ಸರಿ ಮಾಡಬೇಕಿತ್ತು ಅನ್ನೋದೆಲ್ಲ ಅವ್ರವ್ರಿಗೆ ಮನ ಮುಟ್ಟೋ ಥರ ಚೆನ್ನಾಗಿ ಪ್ರತಿಯೊಂದು ವಿಚಾರನೂ ತಿಳಿಸ್ಕೊಡ್ತಾರೆ ಸರ್. ಆಮೇಲೆ ರೈತರು ಎಷ್ಟೇ ಈಗ ಒಂದು ನೀರು ಹಾಯಿಸೋದ್ರಿಂದ ಹಿಡಿದು ಔಷಧಿ ಹೊಡೆಯೋದ್ರಿಂದ ಹಿಡಿದು ಉಪ್ಪು ಯಾವ ಟೈಮು, ಯಾವ ಉಪ್ಪನ್ನ ಯಾವ ಬೆಳೆಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವರು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅವರು ತುಂಬ ಸಮಾಧಾನವಾದ ರೀತಿಲಿ ಪ್ರತಿಯೊಬ್ಬರಿಗೂ ಇವರಿಗೆ ಅಂತಲ್ಲ, ಯಾರು ಏನು ಕೇಳಿದ್ರು ಸ್ಪಷ್ಟ ಮಾಡಿಕೊಂಡು ಹೇಳ್ಕೊಡ್ತಾರೆ ಸರ್. ಸರ್, ಸಾಂಸ್ಥಿಕ ತರಬೇತಿ ಒಂದು ಭಾಗ ಆದರೆ ನಾವು ಹೊರಾವರಣ ತರಬೇತಿಗಳನ್ನೂ ಕೂಡ ಮಾಡ್ತೀವಿ. ಅಂದರೆ ಎಲ್ಲ ರೈತರು ನಮ್ಮಲ್ಲೇ ಬಂದು ತರಬೇತಿನ ತಗೊಳ್ಳಿಕ್ಕೆ ಸಾಧ್ಯ ಇರಲ್ಲ. ಸೊ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ನಾವು ಹೊರಾವರಣಗಳ ತರಬೇತಿನೇ ನಾವು ಲಾಸ್ಟ್ ಟೈಮ್ ಜಾಸ್ತಿ ಮಾಡಿರೋದು. ಈಗಲೂ ಕೂಡ ನಮ್ಮ ಎಲ್ಲ ಹೋಬಳಿಗಳಲ್ಲೂ ಕೂಡ ಏನು ಶಿಫಾರಸು ಆಧಾರಿತ ರಸಗೊಬ್ಬರ ತರಬೇತಿಗಳನ್ನ ಏನು ಜಿಲ್ಲಾಡಳಿತದಿಂದಾಗಿರ್ಬೋದು ಅಥವಾ ನಮ್ಮಿಂದಾಗಿರ್ಬೋದು, ನಮ್ಮ ಎಲ್ಲ ಹೋಬಳಿಗಳಲ್ಲೂ ಕೂಡ ನಾವು ತರಬೇತಿನ ಮಾಡಿದ್ದೀವಿ.
ಮತ್ತು ಜೊತೆಗೆ ನಮಗೆ ಹೊರಾವರಣ ಹೋದಾಗ ಅಲ್ಲಿ ರೆಸ್ಪಾನ್ಸ್ ಅಲ್ಲಿ ಹಳ್ಳಿಯಲ್ಲೇ ಇರ್ತಾರೆ ರೈತರು. ಸೊ ಅವರು ಬಂದು ತರಬೇತಿಯನ್ನು ಕೇಳುವಂಥದ್ದು ಆ ಥರ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಮತ್ತು ಇಲ್ಲಿದ್ದರೆ ಅವ್ರಿಗೆ ಯಾವತ್ತು 4 ಗಂಟೆ ಆಗ್ತಿದ್ದಂಗೆ ಅವ್ರಿಗೆ ಹಸು ಜ್ಞಾಪಕ ಆಗ್ತಿರುತ್ತೆ. ಪ್ರತಿ ತರಬೇತಿಗೆ ಬಂದಾಗಲೂ ನಮಗದೊಂದು ಕನ್ಸ್ಟೆಂಟ್ ಇದೆ. ಸೊ ನಾವು ಹೊರಾವರಣ ತರಬೇತಿಗಳನ್ನೇ ಇವಾಗ ಹೆಚ್ಚು ಮಾಡ್ತಾಯಿದ್ದೀವಿ ಸರ್. ಅವ್ರ ಹಳ್ಳಿಗೆ ಹೋಗ್ತೀವಿ, ಅಲ್ಲೇ ಅವರು ಏನು ಬಂದು ತರಬೇತಿಯನ್ನು ಪಡ್ಕೊಳ್ಳೋಂಥ ತರಬೇತಿಗಳು ಇವಾಗ ಜಾಸ್ತಿ ಆಗ್ತಾ ಇದೆ ಸರ್. ನಮ್ಗೆ ಅದು ಜಾಸ್ತಿ ಎಫೆಕ್ಟಿವ್ ಅನಿಸುತ್ತೆ ಫಾರ್ಮರ್ಸಲ್ಲಿ ನಾವು ಹೋಗಿ ತರಬೇತಿ ಕೊಡೋಂಥದ್ದು. ಈ ಒಂದು ವರ್ಷದಲ್ಲಿ ಎಷ್ಟು ತರಬೇತಿಯನ್ನು ಕೊಡಬೇಕು ಅಂತ ಏನಾದ್ರು ಇರುತ್ತಾ ನಿಮಗೆ, ಅಥವಾ ಯಾವ ರೀತಿ ನಿಮ್ಮ ಶೆಡ್ಯೂಲ್ನ ಪ್ಲಾನ್ ಮಾಡ್ತೀರಾ? ಸರ್ ಇವಾಗ ನಮಗೆ ನಮ್ಮದು ಆ್ಯಕ್ಷನ್ ಪ್ಲ್ಯಾನ್ ಇರುತ್ತೆ ಸರ್. ನಾವು ವಿವಿಧ ವಲಯಗಳಲ್ಲಿ ಅಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ತರಬೇತಿಯನ್ನು ಮಾಡುವಂಥದ್ದಿರುತ್ತೆ. ಅದು ರಾಜ್ಯ ವಲಯ ಆಗಿರ್ಬೋದು, ಅಥವಾ ಕೇಂದ್ರ ಯೋಜಿತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು, ಅಥವಾ ಅಟಲ್ ಭುಜಲ್ ಯೋಜನೆ ಆಗಿರ್ಬೋದು, ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಆಗಿರ್ಬೋದು. ನಾವು ಎಷ್ಟು ತರಬೇತಿಗಳನ್ನ ಮಾಡಬೇಕು ಅಂತ ಆ್ಯನ್ ಆ್ಯಾವ್ರೇಜು ಇಂತಿಂಥ ಸ್ಕೀಮಲ್ಲಿ ಅನುದಾನದ ಲಭ್ಯತೆ ಮೇರೆಗೆ ನಾವು ತರಬೇತಿಗಳನ್ನ ನಾವು ಪ್ಲ್ಯಾನ್ ಮಾಡ್ಕೋತೀವಿ ಸರ್. ಸರಿಸುಮಾರು ಲಾಸ್ಟ್ ಟೈಮ್ ನಾವು 55 ತರಬೇತಿಗಳನ್ನ ಮಾಡಿದ್ವಿ. 25-26ನೇ ಸಾಲಿಗೆ ನಾವು 112 ತರಬೇತಿಗಳಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಮ್ಯಾಕ್ಸಿಮಮ್ ಹೊರಾವರಣ ತರಬೇತಿಗಳೇ ಜಾಸ್ತಿ ತರಬೇತಿಗಳನ್ನು ಅದನ್ನು ಸೇರಿ ಸರ್ DATC ಶುರು ಮಾಡಿದೆ. ಹೌದೌದು ಸರ್. ಹೇಗೆ ಅನ್ಸುತ್ತೆ ನಿಮಗೆ ಆನ್ಲೈನ್ ತರಬೇತಿ? ಸರ್ ಆನ್ಲೈನ್ ತರಬೇತಿ ಅಂತ ಅಂದಾಗ ಮುಂಚೆಯಿಂದ ಈಗ ತಮಗೆ ಗೊತ್ತು, ಕೊರೋನಾ ಟೈಮಿಂದ ನಾವೆಲ್ಲ ಆನ್ಲೈನ್ ಆಗ್ಬಿಟ್ಟಿದ್ದೀವಿ. ಸೊ ಆನ್ಲೈನ್ ತರಬೇತಿಗಳು ಅಂತ ಬಂದಾಗ ಪಾರ್ಟಿಸಿಪೆಂಟ್ಸ್ ನಾವೆಲ್ಲ ಗ್ರೂಪ್ಗಳಲ್ಲೂ ಹಾಕಿರ್ತೀವಿ. ನಮ್ಮ ಗ್ರೂಪ್ಗಳು ಹಾಕಿದಾಗ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಯಾರೋ ಅವ್ರು ಫ್ರೀ ಇರ್ತಾರೆ. ಅದು 1 ಅವರ್ ತರಬೇತಿ ರಿಸೋರ್ಸ್ ಪರ್ಸನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವು ರಿಸೋರ್ಸ್ ಪರ್ಸನ್ಸ್ ಬಂದಾಗ ಪಾರ್ಟಿಸಿಪೆಂಟ್ಸು 60-70ವರೆಗೂ ಹೋಗ್ತಾರೆ. ಚೆನ್ನಾಗಿ ಪಾರ್ಟಿಸಿಪೇಷನ್ಸ್ ಇದೆ ಸರ್. ಮಿನಿಮಮ್ ಅಂದರೂ 30-40 ಫಾರ್ಮರ್ಸ್ ಅಂತೂ ಮಿನಿಮಮ್ ಇದ್ದೇ ಇರ್ತಾರೆ. ಮತ್ತು ನಮ್ಮ ಕೃಷಿ ಸಖಿಯರು ಏನಿರ್ತಾರೆ ಅವರಂತೂ ಆನ್ಲೈನ್ ತರಬೇತಿನ ಕಂಪಲ್ಸರಿ ಅಟೆಂಡ್ ಆಗೇ ಆಗ್ತಾರೆ ಸರ್. ಮೇಡಮ್, ನೀವು ಆನ್ಲೈನ್ ತರಬೇತಿ ಯಾವ್ದಾದ್ರು ಭಾಗವಹಿಸಿದ್ರಾ? ಸರ್ ನಮ್ಮ ಗ್ರೂಪಲ್ಲಿ ನಾನು ಆ್ಯಡ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರ ಬರ್ತಿರುತ್ತೆ. ಆನ್ಲೈನಲ್ಲಿ ಅಟೆಂಡ್ ಮಾಡಿದ್ದೀನಿ. ಹೌದಾ? ಅಂದರೆ ನೋಡಿ, ವಿದ್ಯಾವಂತರು ಹೆಚ್ಚು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಾಗ ಹೊಸ ತಾಂತ್ರಿಕತೆಗಳನ್ನು ಜಮೀನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಏನೋ ಒಂದು ಬದಲಾವಣೆ ತರ್ತಾ ಇದ್ದೀವಿ, ಒಂದು ಬದಲಾಗಬಹುದು ಅನ್ನೋವಂತಹ ಒಂದು ಆಶಯ ಬರುತ್ತೆ ಅಲ್ವೇನಮ್ಮ? ಹೌದು ಸರ್. ಈಗ ನಿಮ್ಮ ತಾಯಿ ಇದ್ದಂಗೆ ನೀವಿಲ್ಲ, ನೀವಿದ್ದಂಗೆ ನಿಮ್ಮ ಮಕ್ಕಳಿರಲ್ಲ, ಆ ಥರ ಅಲ್ವಾ? ಓಕೆ. ಈಗ ನಿಮ್ಮ ಮಕ್ಳಿಗೂ ವ್ಯವಸಾಯದಲ್ಲಿ ಆಸಕ್ತಿ ಇದೆಯಾ? ಮಧ್ಯೆ ಈ ಥರ ಹಿಂಗೆ ಅಂದರೆ ಓದ್ತಿದಾರಲ್ವ ಸರ್, ಇನ್ನು ಕಂಪ್ಲೀಟಾಗಿ ಏನು ತೊಡಗಿಸ್ಕೊಂಡಿಲ್ಲ. ಮಧ್ಯೆ ಈ ಥರ ಕರ್ಕೊಂಡೋಗಿ ಅಟ್ಲೀಸ್ಟ್ ಜ್ಞಾನ ಸ್ವಲ್ಪ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗೇ ಎಲ್ಲ ಗೊತ್ತಾಗ್ಬಿಡ್ಬೇಕು, ಕಲ್ತ್ಬಿಡ್ಬೇಕು ಅನ್ನೋದೇನೇನು ಇರಲ್ಲ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಸರ್ ಅಲ್ವಾ? ತುಂಬ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ, ಸ್ವಲ್ಪ. ಓಕೆ. ಅಂದರೆ ನಿಮಗೆ ಅನಿಸುತ್ತಮ್ಮ, ನೀವು ಕಲ್ತ್ರೆ ಒಂದಷ್ಟು ಬದಲಾವಣೆ ಸಾಧ್ಯ ಆಗುತ್ತೆ ಅಂತ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಈಗ ನಿಮಗೆ ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅನ್ನೋ ಒಂದಷ್ಟು ಕಲ್ಪನೆಗಳಿದೆ, ಕನಸುಗಳಿದೆ? ಇವಾಗ ಸದ್ಯದ ಕನಸು ಇವಾಗ ಏನಂದರೆ ಬಾಳೆ ಮತ್ತು ಅಡಿಕೆ ಮಾಡೋದು ಅನ್ನೋದು ತಲೆಗೆ ಬಂದಿದೆ. ಆ್ಯಕ್ಚುಲಿ ಅದನ್ನ ಕೈಗೊಂಡ್ಬಿಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಒಂದ್ಸಲ ಹೂ ಟ್ರೈ ಮಾಡುವ ಅನ್ನೋದು ಮನಸ್ಸಲ್ಲಿದೆ ಸರ್. ಯಾವ ಹೂ ಬೆಳಿಬೇಕು ಅಂತ? ಸರ್ ಚೆಂಡು ಮಲ್ಲಿಗೆ ಹಾಕಿದ್ವಿ ಮೊದಲೇ. ಇವಾಗಲೂ ಸೇಮೇ ಇರೋದು ತಲೆಯಲ್ಲಿ. ಅದು ಬಿಟ್ಟರೆ ಸಾವಂತಿಗೆ ಹಾಕುವ ಅಂತ. ಆಮೇಲೆ ಎರಡೇ ಸದ್ಯಕ್ಕೆ ಸರ್. ಅಡಿಕೆ, ಬಾಳೆ, ಆಮೇಲೆ ಹೂವು 2 ಬೆಳೆದು ಬಿಡ್ತೀರಾ, ಅದೇನು ಕಷ್ಟ ಇಲ್ಲ. ಆಮೇಲೆ ಮುಂದೆ ಏನು ಮಾಡ್ತೀರಿ? ಕಷ್ಟ ಅಂತ ಏನಿಲ್ಲ ಸರ್, ಕಷ್ಟ ಇರುತ್ತೆ. ಅಲ್ಲಮ್ಮ, 2 ಸುಲಭ ಬೆಳಿಬೋದು, ಬೆಳೆದು ಬಿಡ್ತೀರಿ, ಆಮೇಲೆ ಏನು ಅಂತ ಕೇಳಿದೆ. ಇಲ್ಲ ಸರ್, ನೆಕ್ಸ್ಟ್ ಅದು ಅಲ್ಲೇ ಸ್ಟಾಪ್ ಆಗೋದಿಲ್ವಲ್ಲ ಸರ್. ನೆಕ್ಸ್ಟ್ ಏನಾದರೂ ವಿಚಾರ ಬರ್ತಿರುತ್ತೆ, ಇನ್ನೇನಾದರೂ ಹೊಸ್ದಾಗಿ ಅಳವಡಿಸ್ಕೊಳ್ಳುವ ಅಂತ ಇದೆ ಸರ್. ಸದ್ಯದ್ದು ಹೇಳಿದ್ದು ನಾನು ಇವಾಗ. ಓಕೆ. ಅಂದರೆ ನಿಮಗೆ ಇವರು ಒಂದು ಆಫರ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ನಿಮಗೇನಾದರೂ ವಿಶೇಷವಾದ ತರಬೇತಿ ಬೇಕು ಅಂದರೆ ಇವ್ರನ್ನ ಹೋಗಿ ಕೇಳಿದ್ರೆ ಅವ್ರ ತರಬೇತಿನೂ ಕೂಡ ಕೊಡ್ತೀವಿ. ಹೌದು ಸರ್, ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ಇದ್ರ ಬಗ್ಗೆ ನಾವು ಇದನ್ನ ಮಾಡ್ಬೋದಾ, ಅದ್ರ ಬಗ್ಗೆ ಏನಿದೆ ಅಂತ ವಿಚಾರ ಬೇಕಂದ್ರೆ ಅಲ್ಲೇ ನಿಯರ್ ಇದೆಯಲ್ಲ ನಾವು ತಿಳ್ಕೊತೀವಿ ಹೋಗಿ. ಓಕೆ. ಮುಂಚೆ ಎಲ್ಲ ತರಬೇತಿ ಅನ್ನೋದು ಇಲಾಖೆ ಈ ಥರ ಬೇಕು ಅಂತ ತೀರ್ಮಾನ ಮಾಡ್ತಿತ್ತು, ಆದರೆ ಈಗ ಹಂಗಲ್ಲ ಅಲ್ವಾ ಮೇಡಮ್? ಇಟ್ ಈಸ್ ಟೈಲರ್ ಮೇಡ್. ಅಂದರೆ ಜನರಿಗೆ ಏನು ಅಗತ್ಯ ಇದೆ ಆ ವಿಚಾರದ ಮೇಲೆ ತಾವು ತರಬೇತಿಯನ್ನು ಕೊಡ್ತೀವಿ. ನಾವು ಆ್ಯಕ್ಚುಲಿ ಈಗ ಮಹಿಳೆ ಅಂತ ಬಂದಾಗ ನಮ್ಮ ತರಬೇತಿ ಕೇಂದ್ರದಲ್ಲಿ ಮೋಸ್ಟ್ಲಿ ನಾನು ಅದು ಮಹಿಳೆ ಆಗಿರೋದ್ರಿಂದ ಜಾಸ್ತಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತಲೂ ಎಲ್ಲೋ ಒಂದು ಕಡೆ ಅನಿಸುತ್ತೆ. ನಾವು ಏನು ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಟ್ರೈನಿಂಗ್ ಇಟ್ಕೊಂಡಿದ್ವಿ ಸರ್, ಮೌಲ್ಯವರ್ಧನೆಯಲ್ಲಿ ಮಹಿಳೆ ಅಂತ ಹೇಳ್ಬಿಟ್ಟು. ಅದು ತುಂಬ ಚೆನ್ನಾಗಿ ಮೂಡಿಬಂತು ಸರ್. ತುಂಬ ಜನ ಆಸಕ್ತ ಮಹಿಳೆಯರು
ಮೌಲ್ಯವರ್ಧನೆಗೆ ಕೆಲವರಿಗೆಲ್ಲ ಗೊತ್ತಿರಲ್ಲ, ಲೇಬಲಿಂಗ್ ಆಗಲಿ ಪ್ಯಾಕಿಂಗ್ ಆಗಲಿ ಇದಕ್ಕೆಲ್ಲ ಇಲಾಖೆಯಲ್ಲಿ ಸಹಾಯಧನ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ. ಮತ್ತು ಅದನ್ನು FSSAI ಪರ್ಮಿಷನ್ಸ್ ತೊಗೊಳ್ಳೋದು ಹೇಗೆ ಅನ್ನೋದು ಗೊತ್ತಿರಲ್ಲ. ಇವೆಲ್ಲ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ ಅವ್ರಿಗೊಂದು ತರಬೇತಿಯನ್ನು ಕೂಡ ನೀಡಿದ್ವಿ. ಮತ್ತು ಯಾರು ಮೌಲ್ಯವರ್ಧನೆ ಆಲ್ರೆಡಿ ತೋರಿಸ್ಕೊಂಡಿದ್ದಾರೆ ಅವ್ರಿಗೊಂದು ಚಿಕ್ಕ ಅವ್ರನ್ನೇ ಕರೆಸಿ ನಾವು ಅವ್ರಿಗೆ ತರಬೇತಿಯನ್ನು ನೀಡಿದ್ವಿ. ಅವ್ರಿಗೊಂದು ಚಿಕ್ಕ ಪ್ರೋತ್ಸಾಹ ಅಂದರೆ ಅವ್ರನ್ನ ಪಾರ್ಟಿಸಿಪೇಷನ್ಸ್ನ ಇಂಪ್ರೂವ್ ಮಾಡಿ ಸೊ ದಟ್ ನಮಗೆ ಇನ್ನಷ್ಟು ಮಹಿಳೆಯರು ಹೆಚ್ಚಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೂಲಕವೇ ನಾವು ಮಾಹಿತಿಯನ್ನು ನೀಡಿದ್ವಿ ಸರ್. ಮೇಡಮ್ ಹೇಳಿ, ಈಗ ನಿಮ್ಮ ಬೇಸಾಯದ ಬದುಕು ಮತ್ತು ತರಬೇತಿ ಕೇಂದ್ರ ಮತ್ತು ಪಕ್ಕದಲ್ಲೇ VC ಫಾರಮ್ ಇದೆ. ಸೊ VC ಫಾರಮ್ಗೂ ಹೋಗ್ಬೋದು, ಕೃಷಿ ಕಾಲೇಜ್ಗೂ ಹೋಗ್ಬೋದು. ಏನನ್ಸುತ್ತೆ ತಮಗೆ? ಒಂಥರ ನಾವು ಅದೃಷ್ಟವಂತರು ಅನಿಸುತ್ತೆ ಸರ್. ಪಕ್ಕದಲ್ಲಿ ಎಲ್ಲ ವಿಚಾರಗಳಿದ್ರು ನಮಗೆ ಒಂಥರ ಇದ್ದೂ ಏನೂ ಇಲ್ಲ ಅನ್ನೋ ಥರ. ಈಗಲೂ ಎಲ್ಲರಿಗೂ ಅಲ್ಲಿ ಗೊತ್ತು, ಅಲ್ಲಿ ಹೋಗಿ ತಿಳ್ಕೊಬೋದು ಅನ್ನೋದೇನು ವಿಚಾರ. ಇವಾಗ ಆಲ್ಮೋಸ್ಟ್ ಎಲ್ಲ ರೈತರು ಅಪ್ಡೇಟ್ಸ್ ಸರ್. ಇವಾಗ ವಿಚಾರ ನೀವು ಹೇಳ್ದಂಗೆ ಏನು ಬೇಕಾದ್ರೂ ಹೋಗಿ ಡೈರೆಕ್ಟು ಅವ್ರಿಗೇನು ವಿಚಾರ ತಿಳ್ಕೊಂಡು ಬರೋದು ಆ ಥರದ್ದೆಲ್ಲ ಇದೆ ಸರ್. ವ್ಯವಸಾಯ ಅಂತ ಬಂದಾಗ ನಿಮಗೆ ಗೊತ್ತಲ್ಲ ಸರ್, ಇವತ್ತಿನ ರೈತನ ಪರಿಸ್ಥಿತಿ ಎಲ್ಲ ನಡೀತಿದೆ ಹಾಗೇನೆ. ಅಂದರೆ ಈಗ ಕುಟುಂಬದಲ್ಲಿ ನೀವು ನಿಮ್ಮ ಯಜಮಾನರು ನಿಮ್ಮ ಹಿರಿಯರು ಎಲ್ಲ ಕೂತು ಚರ್ಚೆ ಮಾಡಿ ಇಂತಿಂಥದ್ದು ಬೆಳಿಬೇಕು ಅನ್ನೋದೇನಾದರೂ ವಾತಾವರಣ ಇರುತ್ತಾ? ಹಾಗೇ ಇತ್ತು ಸರ್. ಇವಾಗ ಒಂದು 4-5 ಇಯರ್ಸಿಂದ ಬ್ಯಾಕು ಅದೇ ಥರನೇ ಮನೇಲಿ ನಮ್ಮ ತಾತ ಇದ್ರಲ್ಲ, ಅವರು ಪ್ರತಿಯೊಂದೂ ಹಿಂಗೆ ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ಹೇಳ್ತಿದ್ರು. ಅದಕ್ಕೆ ತಕ್ಕಂತೆಯೇ ನಮ್ಮ ಮನೆಯವರು ಮಾಡ್ತಿದ್ರು. ಅವರು ಮಾತಿಗೂ ಅದರಲ್ಲಿ ಸರ್ ನಾನು ಅವಾಗ ಏನಂದರೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ವಿ ಸರ್. ನಮ್ಮ ಕಡೆಯಿಂದ ಇದನ್ನ ಹಿಂಗೆ ಸಜೆಸ್ಟ್ ಮಾಡ್ಬೋದು ಅನ್ನೋದೆಲ್ಲ ನಾನು ಸಡನ್ಲಿ ಹೇಳ್ತಿರ್ಲಿಲ್ಲ. ಯಾಕಂದರೆ ಅವರಿಗೆಲ್ಲ ತುಂಬ ವಿಚಾರಗಳು ಗೊತ್ತಿರುತ್ತೆ. ನಂದು ಸರಿ ಇರುತ್ತಾ ಇರಲ್ವಾ ಅನ್ನೋದಕ್ಕೋಸ್ಕರ ನಾನು ಸಡನ್ಲಿ ಏನು ಮಾತಾಡ್ತಿರ್ಲಿಲ್ಲ. ಬಟ್ ಆದರೆ ಕೇಳಿಸ್ಕೊತಾ ಇದ್ದೆ ಸರ್ ವಿಚಾರಗಳನ್ನ. ಅವರು ತೀರೋದ್ರಂತ ಈಗ ನಮ್ಮ ಮನೆಯವರೇ ಸ್ವಂತ. ಅವ್ರಿಗೆ ಏನನ್ಸುತ್ತೆ, ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ ಚೆನ್ನೇಗೌಡ ಅಂತ. ಈಗ ನೀವು ಹೇಳ್ಬೋದು? ಇವಾಗಲೂ ಹೇಳ್ತೀನಿ ಸರ್. ಬಟ್ ಆದರೆ ಈಗಲೂ ನಮ್ಮ ಮನೆಯವರು, ನಮ್ಮ ಚಿಕ್ಕಪ್ಪ ಮೀನ್ಸ್ ನಮ್ಮ ತಾತ ಇದ್ದಾರಲ್ಲ ಅವ್ರ ತಮ್ಮ, ಅವ್ರ ಹತ್ರ ಕೂತ್ಕೊಂಡು ಪ್ರತಿಯೊಂದೂ ಡಿಸ್ಕಷನ್ ಮಾಡಿಕೊಂಡೇ ಮಾಡ್ತಾರೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂತ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು
ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ತರಬೇತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ತಮ್ಮದು, ಹಾಂ ಸರ್. ಯಾವ ರೀತಿ ಇದರ ಲಾಭವನ್ನು ರೈತರು ಪಡ್ಕೋಬೋದು ಅಂತ ನಿಮ್ಮ ಇಚ್ಛೆ? ಸರ್ ಏನಂದರೆ ಹೊಸ ಅದು ಬರ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಗೊಬ್ಬರವನ್ನು ಇಷ್ಟೇ ಬಳಸಬೇಕು ಭತ್ತಕ್ಕೆ ಕಬ್ಬಿಗೆ ಅಂತ ಇದ್ರೂ ನಮ್ಮಲ್ಲಿ ವಾಡಿಕೆ ಏನಂತ ಅಂದರೆ ಯಾವುದು ಕಡಿಮೆ ದರದಲ್ಲಿ ಸಿಗುತ್ತೆ ಅದನ್ನು ಹೆಚ್ಚಿಗೆ ಆಗುವಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ. ಸೊ ನಾವು ಹಳ್ಳಿ ಮಟ್ಟಕ್ಕೆ ಹೋಗಿ ಅವ್ರಿಗೆ ಭತ್ತಕ್ಕೆ ಇಷ್ಟೇ ಹಾಕಬೇಕು, ಕಬ್ಬಿಗೆ ಇಷ್ಟೇ ಹಾಕಬೇಕು ಅಂತ ನಾವು ಹೇಳಿದಾಗ ಕೆಲವರು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಅಡಾಪ್ಷನ್ ಲೆವೆಲ್ ನಾನು ಫುಲ್ 100% ಅಂತ ಹೇಳಲಿಕ್ಕಾಗಲ್ಲ ಸರ್. ನಾವು ತರಬೇತಿಯನ್ನು ಕೊಟ್ಟಾಗ ಅದರೊಳಗಡೆ ನಮ್ಗೆ ಅಟ್ಲೀಸ್ಟ್ ಒಂದಷ್ಟು ಅಡಾಪ್ಷನ್ ಪರ್ಸೆಂಟೇಜು ಈ ಥರ ಯಾರು ಯಂಗ್ಸ್ಟರ್ಸ್ ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ, ಕೆಲವರೆಲ್ಲ ಈಗ ಹಪ್ಪ ಹಾಕದ ಹಾಲದ ಮಲ ಅಂತ ಹಳೆ ಕೃಷಿನೇ ಅಂತ ಮಾಡಲಿಕ್ಕೆ ರೆಡಿ ಇಲ್ಲ, ಬದಲಾವಣೆ ಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಯಂಗ್ಸ್ಟರ್ಸ್ ತುಂಬ ಇದ್ದಾರೆ ಸರ್, ಎಜುಕೇಟೆಡ್ಸು ಇದ್ದಾರೆ. ಅವ್ರು ಖಂಡಿತ ಅದನ್ನು ಮತ್ತೆ ಬಂದು ಅಪ್ರೋಚ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫಾರ್ಮ್ ಕ್ಯಾಲ್ಕುಲೇಟರ್ ಇರ್ಬೋದು, ನಾವು ಅದನ್ನು ಹೇಳ್ಕೊಟ್ಟಾಗ ಅದನ್ನು ಕಲಿತು ಅದನ್ನು ಮಾಡಿ ಮೇಡಮ್ ಹೌದು ನಾವು ಇದನ್ನು ಮಾಡಿದ್ವಿ, ಸೇಮ್ ನಮಗೇನು ಡಿಫ್ರೆನ್ಸಸ್ ಬಂದಿಲ್ಲ ಅಂತ ಹೇಳಿರೋ ರೈತರು ಇದ್ದಾರೆ ಸರ್. ಅಂದರೆ ನಿಮ್ಮ ಕೇಂದ್ರದ ಲಾಭವನ್ನು ಪಡ್ಕೊಳ್ಳಿ ಸರ್. ಹೌದು. ಓಕೆ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಸೋಮೇಶ್ರೀ ಅವರೇ? ಹಾಂ ಸರ್, 911 30 9